ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ನಾವು ನೀವೆಲ್ಲರೂ ಅನೇಕ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಬರುವಂಥವರಾಗಿದ್ದೇವೆ. ನಿನ್ನೆ ಕೆರೆಯ ದಂಡೆಯಲ್ಲಿ 3 ಮೀನುಗಳು ವಾಸ ಆಗಿದ್ದವು. ಅದರಲ್ಲಿ ಮೊದಲನೇ ಮೀನ ಅನಾಗತ ವಿಧಾತ. ಅನಾಗತ ವಿಧಾತ ಅನ್ನುವಂಥದ್ದು ಬರೋದರೊಳಗಾಗಿ ನಾನು ಜಾಗವನ್ನು ಖಾಲಿ ಮಾಡಬೇಕು ಅಂತಕ್ಕಂಥದ್ದು ಒಂದನೇ ಮೀನದ ವಿಚಾರ. ಧರ್ಮ ಸಂಪ್ರದಾಯದ ಅನೇಕ ಧರ್ಮಾಚಾರ್ಯರು, ಮಹಾನುಭಾವಿಗಳು, ಮಹಾತ್ಮರು, ಜ್ಞಾನಿಗಳು ಪ್ರಪಂಚದ ಯಾವ ವಿಷಯಾದಿಗಳಿಗೆ ಮನಸೋಲಲಾರದನೆ ಈ ಮಾನವ ಜನ್ಮ ಭಗವಂತನ ನಿಜವಾದ ಇರುವಿಕೆಯನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಹುಟ್ಟಿರುವಂಥದ್ದು. ಬಂದ ಕೆಲಸ ಪಕ್ಕ ಆಗಬೇಕು. ತಾಯಿಯ ಗರ್ಭದಲ್ಲಿ ನಾವು ಯಾವ ರೀತಿ ಮಾತು ಕೊಟ್ಟು ಹೊರಗೆ ಬಂದು ಮಾತನ್ನು ತಪ್ಪಿದ್ದೇವೆಯೋ, ಮಹಾತ್ಮರು ಆ ಮಾತುಗಳನ್ನು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಪ್ರವಚನ ಅಂದರೆ ಏನು ಅಂದರೆ ಮನುಷ್ಯರನ್ನು ಒಂದಿಷ್ಟು ಎಚ್ಚರ ಮಾಡೋದು, ಎಬ್ಬಿಸೋದು. ಏನು ಸ್ವಾಮಿಗಳೇ, ನಾವು ಎದ್ದಾಗನೇ ಇಲ್ಲಿ ತನಕ ಬಂದು ಕುಂತೀವಿ, ಮತ್ತು ಎದ್ದವ್ರನ್ನ ಎಬ್ಬಿಸೋದಂದ್ರೆ ಏನು ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಅಜ್ಞಾನವೆಂಬ ನಿದ್ದೆಯಲ್ಲಿ ಇದ್ದಂಥ ವ್ಯಕ್ತಿಗಳು, ಪ್ರಪಂಚದಲ್ಲಿ ಸತ್ಯತ್ವದ ವಿಚಾರವನ್ನು ಉಳ್ಳಂಥ ವ್ಯಕ್ತಿಗಳು, ಪ್ರಪಂಚದ ಕಡೆಗೆ ಮುಖ ಮಾಡಿರುವಂಥ ವ್ಯಕ್ತಿಗಳನ್ನು ಒಂದಿಷ್ಟು ದೇವರ ಕಡೆಗೆ ತಿರುಗಿಸೋದೇ ಎಚ್ಚರ ಮಾಡೋದು. ಎಚ್ಚರ ಮಾಡದೇ ಇದ್ದರೆ ನಾವು ಈ ಸಂಸಾರ ವ್ಯಾಮೋಹದೊಳಗೆ ಇದ್ದು ಗುರು ಲಿಂಗ ಜಂಗಮವನ್ನು ಮರೆತು ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ನಿಜಗುಂಡ್ರ ಅಂತಾರ, ತಮ್ಮ ಬರೋದರೊಳಗಾಗಿ ನೀನು ಒಂದಿಷ್ಟು ವಿಚಾರವಂತನಾಗು, ನೀನು ಒಂದಿಷ್ಟು ಬುದ್ಧಿವಂತನಾಗು. ಯಾಕೆ ಅಂತ ಕೇಳಿದರೆ ಈ ಪ್ರಪಂಚ ನಿನ್ನ ಎದುರಿಗೇ ನಾಶವಾಗಿ ಹೋಗುವಂಥದ್ದನ್ನು ನೀನು ನೋಡುತ್ತಿ. ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ನೀನು ಶಾಶ್ವತವಾಗಿ ಇರಬೇಕು ಅಂತ ವಿಚಾರ ಮಾಡಿದ್ದಿ, ನೋಡು, ಒಂದಿಷ್ಟು ವಿಚಾರ ಮಾಡು ಅಂತ ಹೇಳ್ತಾರೆ. ಕಂಡು ಕೇಳಿ ಮತ್ತೆ ಮೋಹಿಪರೆ ಭೂಮಂಡಲದ ಭೋಗ ಪೂಗವನತಿಗಳಿಯದೆ ಅಂತರ ನಿಜಗೊಂಡ್ರು. ಕಂಡು ಅನೇಕ ಜನರನ್ನು, ನಾಶವಾಗಿರುವಂಥವರನ್ನು ಕಂಡು ಪುರಾಣ ಪ್ರವಚನಾದಿಗಳಲ್ಲಿ ಹಿರಿಯರ ಮುಖಾಂತರದಲ್ಲಿ ಕೇಳಿ ಇಷ್ಟೂ ಸಹಿತ ನೀನು ಮನಸ್ಸಿನಲ್ಲಿ ವ್ಯಸನದಿಂದ ದೂರವಾಗಿ, ಈ ವಿಷಯಾದಿಗಳಿಂದ ದೂರವಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದರೆ ಬದುಕಬೇಕು. ಅಂದಾಗ ನಿನ್ನ ಬದುಕು ಹಸನಾಗಲಿಕ್ಕೆ ಕಾರಣೀಭೂತ ಆಗುತ್ತೆ. ಒಳ್ಳೆ ವಿಚಾರಗಳು ತಲೆಯೊಳಗಿರಬೇಕು, ಕೆಟ್ಟ ವಿಚಾರಗಳೆಲ್ಲವನ್ನು ಹೊರಗೆ ಹಾಕಬೇಕು. ಅದಕ್ಕೆ ಕೆಟ್ಟ ವಿಚಾರ ಮಾಡಿದವರು ಹೆಂಗೆ ಹೋಗ್ಯಾರ, ಒಳ್ಳೆ ವಿಚಾರ ಮಾಡಿದವರು ಹೆಂಗೆ ಹೋಗ್ಯಾರ. ಈ ಪ್ರಪಂಚದಲ್ಲಿ ನಾವು ಸಾವಿರ ಜನರನ್ನು ನೋಡಿದ್ದೇವೆ. ಅದಕ್ಕೆ ಕಂಡು ಕೇಳಿ ಮತ್ತೆ ಮೋಹಿಪರೆ,
ಕೇಳಿ ಕಂಡು ಈ ಪ್ರಪಂಚದ ಮೇಲೆ ವ್ಯಾಮೋಹ ಅಂತಕ್ಕಂಥದ್ದು ನೀನು ಒಂದಿಷ್ಟು ತೆಗಿ. ವ್ಯಾಮೋಹ ಪಟ್ಟವರು ಅವರು ಹಾಳಾಗಿ ಹೋಗಿದ್ದಾರೆ, ನಾಶವಾಗಿದ್ದಾರೆ. ಅದಕ್ಕೆ ನೀನು ಬರುವುದರೊಳಗಾಗಿ, ಏನು ಬರುವುದರೊಳಗಾಗಿ? ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು ಅಂದರು. ಏನು ಬರುವುದರೊಳಗಾಗಿ ಅಂದರೆ ಮೃತದೇವತೆ ಬರುವುದರೊಳಗಾಗಿ. ನಿನಗೆ ಸಂಕಷ್ಟಗಳು ಬರುವುದರೊಳಗಾಗಿ. ನಿನ್ನ ಸದೃಢತೆ ದೇಹ ಇದ್ದಾಗ ಮುಪ್ಪು ಬರುವುದಕ್ಕಿಂತ ಮುಂಚಿತವಾಗಿ ನೀ ಏನು ಮಾಡು ಅಂತ ಕೇಳಿದರೆ, ಇಲ್ಲಿ ಇರೋದು ಬೇಡ, ಇಲ್ಲಿರೋದು ಬೇಡ. ಪುರಂದರದಾಸರು ಅಂದಿಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಬಂದಿದ್ದು ಯಾಕೆ ಇಲ್ಲಿ ಅಂದರೆ ಸುಮ್ಮನೆ ಬಂದೀನಿ, ನಮ್ಮ ಮನೆಯೇ ಬೇರೆ ಅದ. ಆ ಮನೆಗೆ ನಾವು ಮುಟ್ಟಬೇಕು, ಅದು ನಮ್ಮ ಸ್ವಂತ ಮನೆ. ಇದು ಎಲ್ಲ ಬಾಡಿಗೆ ಮನೆಗಳು. ಅದಕ್ಕೆ ನಾವು ಬಾಡಿಗೆ ಮನೆಯೊಳಗೆ ಇದ್ದು ಸ್ವಂತ ಮನೆಗೆ ಪ್ರಯತ್ನ ಮಾಡಬೇಕು. ಈ ಶರೀರನೂ ಸಹಿತ ಬಾಡಿಗೆನೇ. ಯಾಕಂತ ಕೇಳಿದರೆ ಪಂಚಭೂತಗಳಿಂದ ಕೂಡಿದ್ದು ಈ ಶರೀರ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತಕ್ಕಂಥ 5 ತತ್ವಗಳಿಂದ ಈ ಶರೀರ ಸೃಷ್ಟಿಯಾಗಿದೆ. ಅದಕ್ಕೆ ಇದನ್ನು ಏನಾಗ್ತದ ಅಂತ ಕೇಳಿದರೆ, ಇದು ಅಳಿಯುವುದನ್ನು, ಇದು ಹೋಗುವಂಥದ್ದನ್ನು, ಶರೀರ ಜರ್ಜರಿತವಾಗುವಂಥದ್ದನ್ನು ನಾವು ಕಂಡಿದ್ದೇವೆ. ಬೆಂಕಿಗೋ ನೀರಿಗೋ ಮಣ್ಣಿಗೋ ಹೋಗಿ ಇಲ್ಲದಂಗೆ ಆಗುವುದನ್ನು ನಾವು ಕಂಡಿದ್ದೇವೆ. ವಿಚಾರ ಮಾಡು, ನಾನು ಒಂದು ದಿವಸ ಹಿಂಗೆ ಆಗ್ತೀನಿ. ಬುದ್ಧ ಮನೆ ಬಿಡಬೇಕಾಗಿತ್ತು ಅಂದರೆ ಅವನನ್ನು ಹೊರಗೆ ಬಿಡಲಿಲ್ಲ, ಐಷಾರಾಮ್ ಇಟ್ಟಿದ್ದರು. ಒಂದು ದಿವಸ ಅಕಸ್ಮಾತ್ ತಪ್ಪಿಸಿಕೊಂಡು ಹೊರಗೆ ಬಂದ. ಹೊರಗೆ ಬಂದ ತಕ್ಷಣವೇ ದಾರಿ ಹಿಡಿದು ಹುಡುಗರು ಜೊತೆಗೆ ಹೊಂಟಿದ್ದ. ಒಂದಿಷ್ಟು ಜನ ಹೆಣ ಹೊತ್ಕೊಂಡು ಬರಾಕತ್ತಿದ್ರು. ಕೇಳ್ತಾನೆ ಬುದ್ಧ, ಇದು ಏನು ಅಂತ ಕೇಳಿದ. ಇಲ್ಲ, ಸತ್ತಾನ, ಅದಕ್ಕೆ ಅವನ್ನ ಸ್ಮಶಾನಕ್ಕೆ ಒಯ್ಯಕತ್ಯಾರ. ಹಂಗಂದ್ರೆ ಏನು ಅಂತ ಕೇಳಿದ. ಹಂಗಂದ್ರೆ ಏನು? ಆವಾಗ ಗೆಳೆಯರು ಹೇಳ್ತಾರ, ನಾವೇನು ಅದೀವೆಲ್ಲ ಈಗ ಯುವಕರಾಗೀವಿ, ಆಮೇಲೆ ವಯಸ್ಸಿನವರಾಗ್ತೀವಿ, ಆಮೇಲೆ ಮುದುಕರಾಗ್ತೀವಿ, ಆಮೇಲೆ ಅರಿವು ಮರುವು ಹಿಡಿಯುತ್ತೆ, ಆಮೇಲೆ ಈಗ ಹೆಂಗೆ ಒತ್ಕೊಂಡು ಬಂದಾರ ನಮ್ಮನ್ನು ಒಂದು ದಿವಸ ಹಿಂಗೆ ಒತ್ಕೊಂಡು ಹೋಗ್ತಾರ ಅಂತ ಹೇಳಿದರು. ಇದು ಒಂದು ಮಾತು ಬುದ್ಧನ ತಲೆಯೊಳಗೆ ಹೊಕ್ಕೊಂತು. ನಾನು ಹಿಂಗೆ ಹೋಗೋದ್ರೊಳಗಾಗಿ ನನ್ನ ಗುರಿಯನ್ನು, ಮನುಷ್ಯನಾಗಿ ಯಾಕೆ ಹುಟ್ಟೀನಿ ಅನ್ನುವಂಥ ಗುರಿಯನ್ನು ನಾನು ಮುಟ್ಲಿಕ್ಕೇ ಬೇಕು. ಈ ಪ್ರಪಂಚ ಇಲ್ಲಿಗೆ ಸಾಕು ಅಂತ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಓದವರೆಲ್ಲ ಬುದ್ಧರಾಗಬಲ್ಲರೆ? ಸಿದ್ದಯ್ಯ ಪುರಾಣಿಕರು ಕೇಳುತ್ತಾರೆ. ಮಧ್ಯರಾತ್ರಿಯಲ್ಲಿ ಎದ್ದು ಓದವರೆಲ್ಲ ಗೌತಮ ಬುದ್ಧರಾಗಬಲ್ಲರೆ? ಯಾಕೆ ಎದ್ದು ಓದ ಅಂತ ಕೇಳಿದರೆ, ತಲೆಯೊಳಗೆ ವಿಚಾರ ಬಂತು, ನಾನು ಹಿಂಗೆ ಆಗ್ತೀನಿ. ನಮಗೆ ಎಷ್ಟೆಷ್ಟು ಮಂದಿ ನಮ್ಮ ಎದುರಿಗೆ ಹೋಗ್ಯಾರ, ನಮಗೇನಾರು ಕರಿಗಿವೇನು? ನಾವು ಏನು ಕರಿಗಿಲ್ಲ. ಯಾಕೆ ಕರಿಗಿಲ್ಲ ಅಂದರೆ ವಿಚಾರನೇ ಮಾಡಿಲ್ಲ. ಬಾಜು ಮನೆಯವರು ಸಾಯೋದು ನೋಡೀವಿ, ಊರಾಗ ಸಾಯೋದು ನೋಡೀವಿ, ರಾಜ್ಯದೊಳಗೆ ಸಾಯೋದು ನೋಡೀವಿ. ಈಗ ಟಿ ವಿ ಮಾಧ್ಯಮದೊಳಗೆ ದಿಲ್ಲಿಯೊಳಗೆ ಆಕ್ಸಿಡೆಂಟ್ ಆಯಿತು ಅಂದ್ರೆ 1 ಸೆಕೆಂಡಿನೊಳಗೆ ಟಿ ವಿ ಒಳಗೆ ನೋಡ್ತೀವಿ, ಕಾರಿನ ಗಾಲಿಗೆ ಸಿಕ್ಕು ಹೆಣ ಪುಡಿ ಪುಡಿ ಆಗ್ಯದ ಇವಂದು ಅಂತ. ಇದನ್ನು ನೋಡಿ ನಾವು ಅಷ್ಟಕ್ಕೆ ಮುಚ್ಚಿಡ್ತೀವಿ. ಮುಚ್ಚಿಡೋದ್ರ ಸಲುವಾಗಿ ಅದಕ್ಕೆ ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ. ವಿಚಾರ ಮಾಡಲಾರ್ದದ್ರ ಸಲುವಾಗಿ
ನಾವು ಹಿಂಗೆ ಉಳ್ಕೊಂಡೀವಿ. ಸ್ವಲ್ಪ ಸಂಶೋಧನೆ ಮಾಡಬೇಕು, ವಿಚಾರ ಮಾಡಬೇಕು. ನಮ್ಮೆದುರಿಗೆ ಇವರೆಲ್ಲರೂ ಹೋಗ್ಯಾರ. ಅವರಂತರ ಯಾರ್ಯಾರು ಹೋಗ್ಯಾರ? ಎದುರಿಗೆ ಯಾರ್ಯಾರು ಹೋಗ್ಯಾರ? ಪಡೆದವರು, ನಿನ್ನನ್ನು ಪಡೆದವರು ಯಾರು? ತಂದೆ ಮತ್ತು ತಾಯಿ. ಅವರು ಅದರ ಅಂದರೆ ತಾತ ಮತ್ತು ಅಜ್ಜಿ, ಇವರು ಹೋಗ್ಯಾರ. ನೀನು ಇದನ್ನು ನೋಡಿದ್ದಿ. ಅನೇಕ ಜನರು ತಂದೆ ತಾಯಿಗಳನ್ನು ಕಳ್ಕೊಂಡವರು ಅದಾರ. ಅವರು ದುಃಖಿತರಾಗಿದ್ದಾರೆ. ಕಣ್ಣು ಎದುರಿಗೇನೆ 9 ತಿಂಗಳ ಹೊತ್ತು ಹಡಿದು ಜೋಪಾನ ಮಾಡಿರ್ತಕ್ಕಂಥವರು, ನಮಗೆ ಅನ್ನ ಹಾಕಿದಂಥವರು, ನೀರು ಹಾಕಿದಂಥವರು, ಬಟ್ಟೆ ಉಡಿಸಿದಂಥವರು, ನಮಗೆ ಮಾತು ಕಲಿಸಿದಂಥವರು ಇಲ್ಲ. ಅದಾರೇನವರು? ಇಲ್ಲ. ತಂದೆ ತಾಯಿಗಳು ಮತ್ತು ಗೆಳೆಯರು ಸ್ನೇಹಿತರು ಅದಾರೇನೋ ಅಂತ ಕೇಳಿದರೆ ಅವರೂ ಇಲ್ಲ. ಮಾಡಿಕೊಂಡು ಹೆಂಡತಿ ಅದಾಳೇನೋ ಅಂತ ಕೇಳಿದರೆ ಇಲ್ಲ. ಮತ್ತು ಮಕ್ಕಳು ಇಲ್ಲ, ಬಂಧುಗಳು ಇಲ್ಲ, ಸದಾ ಸುಖಿಗಳು ಅಂತ ಅನ್ನೋರು ಇಲ್ಲ. ನಮಗೆ ಯಾವ ಥರದ ತೊಂದರೆ ಇಲ್ಲ, ನಾವು ಆರಾಮ್ ಅದೀವಿ ಅಂತ ಅಂದವ್ರರ ಅದಾರೇನಿಲ್ಲಿ ಅಂತ ಕೇಳಿದರೆ ಅವರೂ ಸಹಿತ ಹೋಗ್ಯಾರ. ಅದಕ್ಕೆ ನಾವು ಕುಂದ್ರಬೇಕು. ಈ ಕುರಿಶೇನದಲ್ಲ, ಕುಂದ್ರಬೇಕು, ಒಳಗೆ ತಿಳ್ಕೊಂಡಿರಬೇಕು. ಈ ಕುರ್ಷಿ ಖಾಯಂ ಅಲ್ಲ, ಇದು ಖಾಯಂ ಅಲ್ಲ. ಅಕಸ್ಮಾತ್ ಆರಾಮದ ಕುರ್ಷಿ, ಮುಂದೆ 2 ಮೈಕ್ ಅದಾವ, ಮೇಲೆ ಫ್ಯಾನ್ ಅದ ಅಂತ 9 ಗಂಟೆ ಮೇಲೆ ನಾನು ಇಲ್ಲೇ ಕುಂತೆ ಅಂದರೆ ನೀವೇನು ಅನ್ನೋಕ್ಕೆ ಚಾಲು ಮಾಡ್ತೀರಿ? ಧಾರವಾಡಕ್ಕೆ ಕಳಿಸ್ಬೇಕು, ಮೆಂಟಲ್ ಆಗಿದ್ದಂಗೆ ಐತೆ ತಲೆ ಅಂತ ಅಂತೀರಿಲ್ಲ. ತಲೆ ಬರೋಬ್ಬರ ಇದ್ದಂಗಿಲ್ಲ. 9 ಗಂಟೆಗೆ ಮಂಗಳಾರತಿ ಅಂತ ಹೇಳ್ಯಾದ. ಮಂಗಳಾರತಿನೂ ಆಯಿತು, ಸ್ವಾಮಿಗಳು ದರ್ಶನ ಆಶೀರ್ವಾದನೂ ಕೊಟ್ಟರು. ಇನ್ನೂ ಈ ಸೀಟ್ ಹಿಂಗೆ ಅದ ಅಂದರೆ ತಲೆ ಸ್ವಲ್ಪ ಬದಲಾವಣೆ ಆಗಿರಬೇಕು. ಕುಂದ್ರಬೇಕು. ಹೆಂಗೆ ಕುಂದ್ರೋ ಕಾಲಕ್ಕೆ ಸಂತೋಷ ಇತ್ತು, ಹೋಗೋ ಕಾಲಕ್ಕೂ ಅದೇ ಸಂತೋಷದಿಂದ ಎದ್ದು ಹೋಗಬೇಕು. ಇದು ಜಗದ ನಿಯಮ. ಇದು ಯಾವುದೂ ಖಾಯಂ ಅಲ್ಲ. ಯಾಕೆ ಅಲ್ಲ ಅಂತ ಕೇಳಿದರೆ, ನೀನು ಕಂಡಿದ್ದಿ ತಂದೆ ತಾಯಿಗಳು, ಸ್ನೇಹಿತರು, ಹೆಂಡಂದಿರು, ಮಕ್ಕಳು, ಬಂಧುಗಳು, ಸದಾ ಸುಖಿಗಳು, ಒಳ್ಳೆ ಬುದ್ಧಿವಂತರು ನಿನ್ನ ಎದುರಿಗೇನೇ ನಾಶವಾಗುವುದನ್ನು ನೀನು ನೋಡ್ತಾ ಇದ್ದಿ. ನೀನು ಸ್ವಲ್ಪ ವಿಚಾರ ಮಾಡು. ನಾನು ಸಹಿತ ಇವರು ಹೋದಂಗೆ ಹೋಗೋದ್ರೊಳಗಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ಗುರುವಿನ ಕೃಪೆಯನ್ನು, ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಈ ಮಾನವ ಜನ್ಮದ ಸಫಲತೆಯನ್ನು ಮಾಡಿಕೊಳ್ಳಬೇಕು. ಗುರುಗಳ ಹತ್ರ ಬಂದಾಗ ಇಂಥ ಮಾತುಗಳೇ, ಭವಸಾಗರ ದಾಟುವ ಮಾತುಗಳೇ ಕೇಳಬೇಕು. ಭವದೊಳಗೆ ಬೀಳುವಂಥ ಮಾತು ಕೇಳಬಾರದು. ನಾವು ಭಕ್ತರಾಗಂಗಿಲ್ಲ. ಇದು ದಾಟಬೇಕು, ಈ ಸಾಗರ ದಾಟಬೇಕು. ಯಾವ ರೀತಿ ದಾಟಬೇಕು ಅದನ್ನು ತಲೆಯೊಳಗೆ ಇಟ್ಟುಕೊಂಡೇ ಗುರುಗಳ ಹತ್ರ ಬರಬೇಕು. ಸಂಸಾರದೊಳಗೆ ಬೀಳೋ ಮಾತುಗಳನ್ನೇ ಕೇಳಿದ್ವಿ ಅಂದರೆ ಇದು ನಮಗೆಂದು ಬಿಡುಗಡೆ ಆಗಂಗಿಲ್ಲ. ಇದು ಹಂಗೆ ಇರ್ತದೆ. ಸತ್ರು ಸಹಿತ ಭೂತ ಪಿಶಾಚಿಯಾಗಿ ಅಲ್ಲೇ ಸುತ್ತುತ್ತಿರ್ತಾನೆ ಇವನು. ಇದು ಸುತ್ತುವುದು ತಪ್ಪಬೇಕು. ಗುರು ಅನುಗ್ರಹದಿಂದ, ದೈವದ ಅನುಗ್ರಹದಿಂದ ನಾವು ಇದು ಎಲ್ಲವನ್ನು ನೋಡಿ ವ್ಯಾಮೋಹಕ್ಕೆ ಒಳಗಾಗಲಾರದನೇ ಅಲ್ಲಿ ಏನದ ಅಂತ ಕೇಳಿದರೆ ದಾಟಬೇಕು. ಅದಕ್ಕೆ ಅನಾಗತ ವಿಧಾತ ಅಂತ ಕರೀತಾರೆ. ಅದಕ್ಕೇನಂದ್ರೆ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು. ಯಾರು ಬರೋದ್ರೊಳಗಾಗಿ? ಮೀನು ಅಂತಿತ್ತು, ತಂದೆ ಮಗ ಮಾತಾಡಿ ಹೋಗ್ಯಾರ. ಏನು ಮಾತಾಡ್ಯಾರ? ಬಲಿ ತಂದಿಲ್ಲ, ಮೀನರ ಅದಾವ, ನಾಳೆ ಬೆಳಗ್ಗೆ ಬಂದು ಬಲಿ ಹಾಕಿ ಒಯ್ಯಬೇಕು. ಅವತ್ರನ್ನ ಏನದ ಅಂದ್ರೆ ಮಾರಾಟರ ಮಾಡಬೇಕು, ತಿನ್ನರ ತಿನ್ನಬೇಕು ಅಂತ ವಿಚಾರ ಮಾತಾಡಿ ಹೋದರು.
ಹೋದ್ಮೇಲೆ ಒಂದನೇ ಮೀನು ಅಂತಿತ್ತು ಬಂದರಾನ್ ವೀಳ್ಯ ಅಂತ ಮಾಡಂಗಿಲ್ಲ, ವೀಳ್ಯ ಅಂತ ಕೊಡ್ತಾರೆ. ವೀಳ್ಯ ಅಂದರೆ ಲಗ್ನಕ್ಕೆ ಬರ್ರಿ ಅಂತಲೂ ವೀಳ್ಯ ಕೊಡ್ತಾರೆ. ಮತ್ತು ಸ್ವಾಮಿಗಳನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂದ್ರೆ ಬುದ್ಧಿ ನಾವು ಇಂಥ ದಿವಸ ನಿಮಗೆ ಗೃಹ ಪ್ರವೇಶಕ್ಕೆ ಕರೆಯಕತ್ತೀವಿ, ಅದಕ್ಕೆ ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ವೀಳ್ಯ ಅಂತ ಕೊಟ್ಟು ಹೋಗ್ತಾರೆ. ಪ್ರತಿಯೊಂದಕ್ಕೂ ವೀಳ್ಯ ಕೊಡ್ತಕ್ಕಂಥದ್ದು ಅದ. ಅದರಂಗ ಇಲ್ಲಿ ಏನದ ಅಂತ ಕೇಳಿದರೆ, ನಿನ್ನ ಎದುರಿಗೇನೆ ಇವರೆಲ್ಲರೂ ನಾಶವಾಗುವಂಥದ್ದನ್ನು ನೀನು ನೋಡಲಿಕ್ಕತ್ತಿದ್ದಿ. ಇದನ್ನು ನೀನು ಗುರುಗಳ ಹತ್ರ ಹೋಗಿ ಇದರ ಒಂದು ವಿಚಾರಗಳನ್ನು ನೀನು ಚರ್ಚೆ ಮಾಡು. ಚರ್ಚೆ ಮಾಡಿದೆ ಅಂತಂದರೆ ಇವರು ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಬೇಕು, ಇನ್ನೊಂದು ಜಿದ್ದು ಮಾಡಬೇಕು. ಹೆಂಗರ ಆಗಿ ಹೋಗ್ಯಾರಲ್ಲ, ನಾನು ಹಂಗೆ ಹೋಗಬಾರದು. ನನ್ನ ನಾಲಿಗೆಯ ಮೇಲೆ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಶಿವ ಎನ್ನಬಾರದೆ. ಅಂತ್ಯಕಾಲದಲ್ಲಿ ನನ್ನ ನಾಲಿಗೆಯ ಮೇಲೆ ಗುರುವಿನ ಸ್ಮರಣೆ ಆಗಬೇಕು, ಆಮೇಲೆ ಭಗವಂತನ ಮಂತ್ರದ ನೆನಪು ಆಗಬೇಕು. ಅದು ಹಂಗ ಮಾಡಿಕೊಂಡು ನಾನು ಹೋಗಬೇಕು, ಸುಮ್ಮನೆ ಹೋಗಬಾರದು, ಹೆಂಗರ ಹೋಗಬಾರದು ಅಂತಕ್ಕಂಥ ವಿಚಾರವನ್ನು ನೀನು ತಿಳ್ಕೊ. ಇದು ವಿಚಾರ ಯಾರಿಗೆ ಬರ್ತದ ಅಂತ ಕೇಳಿದರೆ, ಈ ಪ್ರಪಂಚ ಯಾರಿಗೆ ಬೇಸರ ಆಗ್ಯದ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು. ಕೇಳಬೇಕು ವ್ಯಕ್ತಿಯನ್ನು, ಏನೋ ತಮ್ಮ ಏನು ನಿನ್ನ ಹೆಸರು ಅಂತ ಕೇಳಿದ್ರೆ ಹೆಸರು ಹೇಳ್ತಾನೆ. ಯಾಕೆ ಬಂದಿದ್ದೆಲ್ಲ ಅಂತ ಕೇಳಬೇಕು. ಅವನು ಏನೋ ಒಂದು ಹೇಳ್ತಾನೆ, ಇಂಥದಕ್ಕೆ ಬಂದಿದ್ದೆ, ಮತ್ತು ಎಷ್ಟು ದಿವಸ ಇರ್ತಿಲ್ಲ ಅಂತ ಕೇಳಿದ್ರೆ ಅದನ್ನು ಹೇಳ್ತಾನೆ. ಆಮೇಲೆ ಮತ್ತೆ ಮಾತಾಡ್ತಾ ಏನದ ಅಂದರೆ ಅವನು ಎದಕ್ಕೆ ಹುಟ್ಟಿದ್ದಿ ಅಂತ ಕೇಳಬೇಕು. ಸುಮ್ಮನೆ ಹುಟ್ಟಿನ್ರಿ ಅಂತಾನೆ ಅವನು. ಆಮೇಲೆ ಎದಕ್ಕೆ ಹುಟ್ಟಿದೆ ಅಂತ ಮತ್ತೆ ಕೇಳಬೇಕು. ನಮ್ಮಪ್ಪಗೆ ಗುರ್ತು ಅಂತಾನೆ. ಮತ್ತೊಂದು ಸಲ ಕೇಳಿದ್ರೆ ಏನದ ಅಂದ್ರೆ ನಮ್ಮಮ್ಮಗೆ ಗುರ್ತು ಅಂತ ಹೇಳ್ತಾನೆ. ಭಾಳ ಸಲ ಕೇಳಿದ ಮೇಲೆ ಅವನಿಗೆ ಸಿಟ್ಟು ಬಂದು ಅಂತಾನೆ, ಯಾಕೆ ಹುಟ್ಟಿದಿ ತಮ್ಮ ನೀನು ಅಂದ್ರೆ ಸಾಯಕ ಅಂತಾನೆ ಅವನು. ಫೈನಲ್ ಮಾತು ಅವನದು. ಯಾಕೆ ಹುಟ್ಟಿದ್ದೆ ಅಂದರೆ ತಿರ್ತಿರಿ ಏನು ಕೇಳ್ತಾರೆ ಸ್ವಾಮಿಗಳೇ, ಏನೋ ಹುಟ್ಟಿಬಿಟ್ಟೀನಿ, ಅಮ್ಮಗೆ ಗುರ್ತದೋ ಅಪ್ಪಗೆ ಗುರ್ತದೋ ನನಗೆ ಗುರ್ತಿಲ್ಲ, ಹುಟ್ಟಿಬಿಟ್ಟೀನಿ. ತಿರ್ತಿರಿಗೆ ನೀವು ಕೇಳ್ತೀರಿ ಅಂದರೆ ಯಾಕೆ ಹುಟ್ಟಿದ್ದೆ ಅಂದರೆ ಸಾಯಕ. ಇದು ಅಜ್ಞಾನಿಯ ಮಾತು. ಜ್ಞಾನಿ ಅಂತಾನ ಸಾಯದಂತೂ ಐತೆ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ್ದು ಒಂದು ಸಲ ಸಾಯ್ತದ, ಕಟ್ಟಿದ್ದು ಒಂದು ಸಲ ಬೀಳ್ತದ. ಇದು ಎಲ್ಲ ಹೋಗ್ತದ, ಇಲ್ಲ ಅಂತಲ್ಲ. ಆದರೆ ಸಾರ್ವಜನಿಕ ವ್ಯಕ್ತಿ ಹೆಂಗೆ ಸಾಯ್ತಾನೆ ಹಂಗೆ ಸಾಯಬಾರದು, ವಿಲಕ್ಷಣವಾಗಿ ಸಾಯಬೇಕು. ಅಂದರೆ ಇವನಿಗೆ ಈ ಪ್ರಪಂಚ ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗಾಭ್ಯಾಸದವಂಗೆ. ಯೋಗ ವಾಸಿಷ್ಠದೊಳಗೆ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ, ರಾಮ ನಿನಗೆ ಆತ್ಮಜ್ಞಾನ ಆಗಬೇಕು ಅಂದರೆ ನೀನು ಈ ಹುಟ್ಟು ಸಾವುಗಳಿಗೆ ಬೇಸರ ಪಟ್ಟುಕೊಳ್ಬೇಕು. ಅದು ಬೇಸರ ಆಗಬೇಕು. ನಮ್ಗೆ ಯಾರಿಗೇನು ಆಗ್ಯದೇನು? ಉಂಡದ್ದು ಉಣೋದಕ್ಕೆ ಬೇಸರ ಆಗಿಲ್ಲ, ತೊಟ್ಟದ್ದು ತೊಡೋದಕ್ಕೆ ಬೇಸರ ಆಗಿಲ್ಲ, ನೋಡಿದ್ದು ನೋಡೋಕ್ಕೆ ಬೇಸರ ಆಗಿಲ್ಲ. ಇನ್ನೂ ಹಂಗೆ ನೋಡ್ತಾನೇ ಅದೀವಿ. ಅದು ಹಂಗೆ ಮುಂದುವರ್ಕಂತಾನೇ ಹೊಂಟದ. ತಿಂದದ್ದು ಎಷ್ಟಾಗ್ಯದ ಅಂತ ಕೇಳಿದರೆ ಒಬ್ಬನ್ನು ಕೇಳಬೇಕು, ದಿವಸಕ್ಕೆ ಎಷ್ಟು ಉಣುತ್ತೆ ಅಂತ. ಅವನಂತನ 250 ಗ್ರಾಮ್ ಅನ್ನ ಉಣ್ತೀನಿ ಅಂತ. ಎಷ್ಟೊಪ್ಪತ್ತು? ಇದು 3 ಒಪ್ಪತ್ತು. ಎಷ್ಟಾಯಿತು? 750 ಆಯಿತು. ಇದು ಒಂದು ದಿವಸದ್ದಾಯಿತು. ತಿಂಗಳಿಗೆ ಎಷ್ಟಾಯಿತು? ವರ್ಷಕ್ಕೆ ಎಷ್ಟಾಯಿತು? ಈಗ ನಿಂದು ವಯಸ್ಸು ಎಷ್ಟಾದ? ನನಗೀಗ 90 ಸೆನೆಕಾಗ್ಯಾವ ಅಂದ. ಮತ್ತು ಎಷ್ಟು ತಿಂದಿದ್ದೆ ಅಕ್ಕಿ, ಎಷ್ಟು ಲೋಡ್ ಆದವು, ಮತ್ತು ಎಲ್ಲರೂ ಅದಾವೇನವು? ಏನಿಲ್ಲ, ತಿಂದುಬಿಟ್ಟಾನ, ಮುಗಿದೋಗಿಬಿಟ್ಟದ. ಬ್ಯಾಸರ ಆಗ್ಯದೇನೋ ಅಂತ ಕೇಳಿದ್ರೆ ಇಲ್ಲ, ಅದೇ ತಿನ್ಬೇಕಂತಾನ, ನೋಡಿದ್ದೇ ನೋಡ್ಬೇಕಂತಾನ, ಮುಟ್ಟಿದ್ದೇ ಮುಟ್ಟಬೇಕಂತಾನ, ತೊಟ್ಟದ್ದೇ ತೊಡ್ಬೇಕಂತಾನ. ಅದಕ್ಕೆ ಪುರಂದರದಾಸರಂತರ, ಇನ್ನಾದರೂ ಹೇಸಬಾರದೆ ಮನುಜ, ಈ ಭವಕ್ಕೆ ಇನ್ನಾದರೂ ಹೇಸಬಾರದೆ. ನಾಚಿಗೆ ಬಂದಿಲ್ಲ ಏನು ನಿನಗೆ?
ಏನು ಹೊಸದೈತಂತ ಇದ್ದಿಲ್ಲಿ ಲಗ್ನದಾಗ ಅನ್ನಂಗಿಲ್ಲ. ತದೇವ ಲಗ್ನಂ ಸುದಿನಂತು ದೇವ, ತದೇವ ಲಗ್ನಂ ಎಂಥದ್ದು, ತತ್ ಏವ ಲಗ್ನಂ. ಹಿಂದಕ್ಕೇನಾಗಿತ್ತಲ್ಲ ಅದೇ ಇದು, ಹೊಸದಲ್ಲ ನಿನಗ. ಇವನು ಕುಂತಾನ, ಬಾಜುಕ ಹೆಂಡ್ತಿ ಕುಂತಾಳ, ಬೀಗರು ಕುಂತಾರ, ಇದೇ ಉರುಪಿನಾಗದನ. ಮಂತ್ರ ಏನಂತಾರಂತ ಖಬರೇ ಇಲ್ಲ. ಆ ಮಂತ್ರದ ಅರಿವು ಆಗಿತ್ತು ಅಂದರೆ ಯಾರು ಮಂಗಲ ಸೂತ್ರ ಕೊಳ್ಳಿ ಕಟ್ತಿದ್ದಿಲ್ಲ. ಅವ್ರಂತಾರ ತದೇವ ಲಗ್ನಂ, ಹಿಂದಕ್ಕಾದದ್ದೇ ಈಗ ಆಗಕೈತದ. ತತ್ತೇವ ಲಗ್ನಂ, ಅದೇ ಇದು, ಹೊಸದೇನಲ್ಲ. ಇಷ್ಟು ಅಂದಾಗ ಬುದ್ಧಿವಂತನಾದ ವ್ಯಕ್ತಿ ಎದ್ದು ನಿಲ್ತಾನೆ. ಅದರಂಗೆ ಇಲ್ಲಿ ನಿನ್ನ ಎದುರಿಗೇನೆ ಇಷ್ಟು ಜನ ಅಳಿಯುವುದನ್ನು ನೋಡಿ ನಿನಗೆ ಇನ್ನೂ ಸಂಸಾರ ಸಾಕಾಗಿದ್ದಂಗಿಲ್ಲ. ಅದಕ್ಕೆ ಶರಣರು ಒಂದು ಕಡೆಗೆ ಹೇಳ್ತಾರೆ, ಎಂದು ಈ ಸಂಸಾರ ಸಾಕಾಗಿ ಎನಗೆ ಬಂದು ಶರಣು ಹೊಕ್ಕೆ ಗುರುವರಿಯ ನಿಮಗೆ ವಂದಿಪೆ ತವ ಪಾದ ಪದ್ಮಗಳಿಗೆ ದಯಾ ಸಿಂಧುವೆ ರಕ್ಷಿಸು ಗತಿಯನ್ಯಾರನಗೆ ಜೋ ಜೋ. ಜೋಗಳ ಪದದೊಳಗೆ ಒಂದು ಮಾತು ಬರೀತಾರೆ, ಎಂದು ಈ ಸಂಸಾರ ಸಾಕಾಗಿ ನನಗೆ. ಸಂಸಾರ ಅಂದರೆ ಮತ್ತೆ ನೀವು ಹೆಂಡ್ರು ಮಕ್ಕಳಂತ ತಿಳ್ಕೊಂಡಿರಿ, ಅದು ಸುಮ್ಮನೆ ಅದು ಗ್ರಾಮ್ಯ ಭಾಷೆ. ಸಂಸಾರ ಅಂದರೆ ಹೆಂಡ್ತಿ, ಸಂಸಾರ ಅಂದರೆ ಮನೆ, ಸಂಸಾರ ಅಂದರೆ ಹೊಲ ಅಂತ ನೀವು ತಿಳ್ಕೊಂಡಿರಿ. ಇಲ್ಲಿ ನಾನು ಹೇಳೋ ಸಂಸಾರ ಅದಲ್ಲ. ಮತ್ತು ಬಿಟ್ಟು ಬಂದು ಇಲ್ಲೇ ಕುಂದ್ರಂತನೂ ನಿಮ್ಗೆ ಹೇಳಂಗಿಲ್ಲ. ಎಲ್ಲರಿರಲಿ, ಜಬರ್ದಸ್ತ್ ಸಂಸಾರ ಇರಲಿ, ಅದಕ್ಕೆ ಬೇಡ ಅನ್ನಂಗಿಲ್ಲ. ಇಲ್ಲಿ ಯಾವ ಸಂಸಾರ ಅಂದರೆ ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಇದು ದೊಡ್ಡ ಸಂಸಾರ. ಇದು ಯಾವಾಗ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಸಾಕಾಗುತ್ತದೆಯೋ, ಎಂದು ಈ ಸಂಸಾರ ಸಾಕಾಗಿ ನನಗೆ ಬಂದು ಶರಣು ಹೊಕ್ಕೆ ಗುರುವರಿಯ ನಿಮಗೆ. ಗುರುಗಳ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಈ ಪ್ರಪಂಚ ನನಗೆ ಸಾಕಾಗಿದೆ, ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು ಬೇಸರ ಆಗ್ಯದ, ಇನ್ನೊಂದು ಸಲ ಹುಟ್ಟಬಾರದು, ಅಂಥದ್ದು ನನಗೆ ಅನುಗ್ರಹ ಮಾಡುವಂತ ಇಲ್ಲಿ ಕೇಳ್ತಾನ. ಪಾದಕ್ಕೆ ನಮಸ್ಕಾರ ಮಾಡಿ. ಅದರಂಗೆ ನೀನು ಏನದ ಅಂತ ಕೇಳಿದರೆ, ದಯಾಳು ಆಗಿರ್ತಕ್ಕಂಥ ಸದ್ಗುರುನಾಥ, ಕರುಣಾಳು ಆತ, ದಯಾಳು, ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂಥ ಸಮರ್ಥನಾಗಿದ್ದು, ಯಾರು ಯಾವ ರೀತಿಯಿಂದ ಶರಣಾಗತರಾಗಿರ್ತಾರೋ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂದರೆ ಗಟ್ಟಿಡಬೇಕು, ಗಟ್ಟಿ ಹಿಡ್ಕೊಳ್ಬೇಕು, ಸಡ್ಲಾಗಬಾರ್ದು. ಸಿದ್ಧಾರೂಢರಿದ್ದಾಗ ಒಬ್ಬ ಭಕ್ತ ಏನದ ಅಂದರೆ ವಯಸ್ಸಾಗಿತ್ತು, 93-94 ವಯಸ್ಸಾಗಿತ್ತು. ಒಂದು ಹುಡುಗನ್ನ ಕರೆದ್ರು. ಕರೆದೇನದ ಅಂತ ಕೇಳಿದರೆ, ತಮ್ಮ ನಾನು ಹೊರಗೆ ಹೋಗಬೇಕು, ಒಂದಿಷ್ಟು ಕೈ ಹಿಡ್ಕೊತೀನಿ ಬಾ ಇಲ್ಲೇ ಅಂತಂದು. ಯಪ್ಪ ನಾನೇ ಹಿಡ್ತೀನಿ ಅಂದ. ಸ್ವಾಮಿಗಳದ ಕೈ ಅವನೇ ಹಿಡ್ಕಂಡ. ದಾರ್ಯಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಯಪ್ಪ ಅಂತಂದ. ಏನಪ್ಪ ನನ್ನ ಕೈ ಬಿಡಬೇಡಪ್ಪ, ನನ್ನ ಕೈ ಬಿಡಬೇಡ ಅಂತಂದ. ಸಿದ್ಧಾರೂಢರು ಕೇಳಿದರು, ತಮ್ಮ ನಿನ್ನ ಕೈ ನಾ ಹಿಡಿದನೆ, ನನ್ನ ಕೈ ನೀ ಹಿಡಿದಿದ್ದೆ ಅಂದ. ಯಪ್ಪ ನಿಮ್ಮ ಕೈ ನಾ ಹಿಡಿದ್ರೆ ಮತ್ತು ನೀ ಬಿಟ್ರೆ ನಾ ಏನು ಮಾಡಂದೆ ಅಂದರು ಅವರು. ನೀ ಬಿಟ್ರೆ ನಾ ಏನು ಮಾಡೋದು, ನಿನ್ನ ಮಂತನಕ್ಕೆ ಬರಂದೆ, ನೀನು ಹಿಡ್ಕೊಂಬರೋದಕ್ಕೆ. ನಾನೇನು ಬೆಕ್ಕ 7 ಮನೆ ತಿರುಗಾಡೋದಕ್ಕೆ. ನೀನು ಗಟ್ಟಿ ಹಿಡಿದೆ ಅಂದರೆ, ಗುರುವೇ ಪರಬ್ರಹ್ಮ ಅಂತ ಗಟ್ಟಿ ಹಿಡಿದೆ ಅಂದರೆ, ನಿನ್ನ ಎಲ್ಲಿಗೆ ಮುಟ್ಟಿಸಬೇಕು ಗುರುದೇವ ಅಲ್ಲಿಗೆ ಮುಟ್ಟಿಸ್ತಾನೆ. ನೀನು ಸಡ್ಲು ಹಿಡ್ಕೊಂಡೆ ಅಂದರೆ ಅದು ನಿನ್ನ ಕಡೆ ಬಿಟ್ಟಿತ್ತು. ನೀನು ಎಷ್ಟು ಭಕ್ತಿ, ನಿನ್ನ ವಿಶ್ವಾಸ ಎಷ್ಟದ, ಎಷ್ಟು ನಂಬಿಕೆ ಅದ, ಅದು ನಿನಗೆ ಪ್ರತಿಫಲ ಸಿಗುತ್ತದೆ. ನಂಬಿಕೆ ಇಲ್ಲ ಅಂತಂದರೆ ಈ ಪ್ರಪಂಚದೊಳಗೆ ನೀನು ಅಪನಂಬಿಕೆ ಮನುಷ್ಯನಾಗುತ್ತೆ. ಕೆಲವರು ನೋಡಬೇಕು, ಎಡಗೈ ಬಲಗೈಯನ್ನು ನಂಬಕ್ಕಾಗಂಗಿಲ್ಲ ಅಂತಾರೆ. ಇನ್ನು ಗುರುವಿನ ನಂಬೋದು ಯಾವಾಗ? ವಿಶ್ವಾಸ ಬೇಕು. ವಿಶ್ವಾಸ ಫಲದಾಯಕ. ಎಲ್ಲಿ ವಿಶ್ವಾಸದ ಅಲ್ಲಿ ಫಲ ಸಿಗುತ್ತದೆ. ತೆಂಗಿನಕಾಯಿ ಹೊಡೆದ್ರೆ ಏನಾರ ಕೊಟ್ಟರೆ ಫಲ ಅಂತಲ್ಲ, ವಿಶ್ವಾಸ ಬೇಕು. ಒಬ್ಬ ಗುರುಗಳು ಶಿಷ್ಯರು ಕರ್ಕೊಂಡು ಸಂಚಾರಕ್ಕೆ ಹೋಗಿದ್ದರು. ಅಡವಿ ಒಳಗೆ ನಿದ್ದೆ ಬಂತು.
ನಿದ್ದೆ ಬಂದಾಗ ಶಿಷ್ಯನ ಕರೆದು ಹೇಳಿದರು, ಶಿಷ್ಯ, ಶರೀರ ಮೆತ್ತಗಾಗೈತೆ, ನಂದು ನಿದ್ದೆ ಬರಕತ್ತದ, ನೀನು ಕುಂತುಗೋ, ಇದು ಕಾಡು ಅಡಿವಿ, ಪ್ರಾಣಿಗಳು ಬರ್ತಾವೆ, ಕ್ರೂರ ಮೃಗಗಳು ಬರ್ತಾವೆ, ಅದಕ್ಕೆ ನೀನು ಕುಂತುಗೋ, ನಿನ್ನ ತೊಡೆ ಮೇಲೆ ತಲೆ ಇಟ್ಟು ನಾನು ಮಲಿಕೊಂತೀನಿ, ನನಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಆದಮೇಲೆ ನಾನು ಎದ್ದೇಳ್ತೀನಿ, ನೀನು ಮಲಿಕೊಳ್ಳೋಕ್ಕೆಂತ ಅಂತ ಹೇಳಿದರು ಗುರುಗಳು. ಆಯ್ತರು ಅಂತಂದ. ಅವನು ಕುಂತಲ್ಲಿ ಅವನ ತೊಡೆ ಮೇಲೆ ತಲೆ ಇಟ್ಟು 12 ಗಂಟೆ ತನಕ ಇವರು ಗುರುಗಳು ನಿದ್ದೆ ಮಾಡಿದರು. ನಿದ್ದೆ ಮಾಡಿ ಎದ್ದು, ತಮ್ಮ, ನನಗಿಷ್ಟು ನಿದ್ದೆ ಸಾಕು, ನೀನು ವಯಸ್ಸಿನ ಹುಡುಗ, ನೀನು ಸ್ವಲ್ಪ ಜಾಸ್ತಿ ಮಲಿಕೆಬೇಕು, ನೀನು ಬೆಳತನಕ ಆರಾಮ ಮಲಿಕೆ, ನಾನು ಜಪ ಮಾಡಿಕೆ ಸುಮ್ಮನೆ ತಟಸ್ಥನಾಗಿ ಕುಂದಿರ್ತೀನಿ, ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಿಕೆ ಅಂತ ಹೇಳಿದರು. ಅವ ನಿದ್ದೆ ಹತ್ತು. ಹುಡುಗ ನಡೆದತ್ತು ದಾರಿ, ಅವನಿಗೂ ನಿದ್ದೆ ಹತ್ತು. ನೋಡ್ರಿ, ಈ ಪ್ರಪಂಚದೊಳಗೆ ಅನೇಕ ಶತ್ರುಗಳು, ಅನೇಕ ಮಿತ್ರರು, ಅನೇಕ ಬಂಧುಗಳು, ಅನೇಕ ವೈರಿಗಳು, ಇವರು ಅನೇಕ ಏನು ಅದಾವ, ಇವೆಲ್ಲ ಜನ್ಮ ಜನ್ಮಾಂತರದ ಋಣದಿಂದ ಬಂದಿದ್ದಾವೆ. ಅದರಂಗೆ ಅವನು ಮಲಿಕೊಂಡಾನ, ಒಂದು ದೊಡ್ಡದು ಘಟಸರ್ಪ ಬಂತು. ಅದು ಬರುವಂಥದ್ದನ್ನು ಗುರುಗಳು ನೋಡಿದರು. ತಮ್ಮ ದಿವ್ಯ ದೃಷ್ಟಿಯಿಂದ ಇದು ಯಾಕೆ ಬರಕತ್ತದ ಇಲ್ಲಿಗೆ ಅಂತ ವಿಚಾರ ಮಾಡಿದರು. ಗುರುಗಳು ಅಂತರ್ಮುಖಿಗಳಾಗಿ ವಿಚಾರ ಮಾಡಿದಾಗ ಈ ಹಾವು ಮತ್ತು ಈ ಹುಡುಗ ಮನುಷ್ಯ ಆದಾಗ ಅದು ಹಾವಾಗ್ತದ, ಅದು ಮನುಷ್ಯ ಆದಾಗ ಇವನು ಹಾವಾಗ್ತಾನೆ. ಕಡೆದೆ ಮತ್ತೆ ಹುಟ್ಟದೆ ಮತ್ತೆ ಕಡಿಯೋದು, ಮತ್ತೆ ಹುಟ್ಟೋದು, ಮತ್ತೆ ಕಡಿಯೋದು, ಇಷ್ಟೊತ್ತಿಗೆ 7 ಜನ್ಮ ದಾಟ್ಯಾವ ಅಂತ ಗುರುಗಳು ಕಂಡಿಡಿದ್ರು. 7 ಜನ್ಮದ ತನಕ ಇವು ದ್ವೇಷ ಹಿಂಗೆ ತುಂಬ್ಯಾದ. ಅದಕ್ಕೆ ಹಾವು ಬಂದು ನಿಂತು, ಗುರುಗಳೇ, ನೀವು ಸ್ವಲ್ಪ ಸರಿರಿ, ನಂದು ಸಿಟ್ಟದ, ನಾನು ಮನುಷ್ಯನಾಗಿದ್ದಾಗ ಇವನು ಹಾವಾಗಿ ಕಡ್ದಾನ, ಈಗ ನಾನು ಹಾವಾಗಿ ಹುಟ್ಟೀನಿ, ಇವನು ಮನುಷ್ಯನಾಗಿದ್ದಾನೆ, ಇವನ ಎದೆಗುಂಡಿಗೆ ರಕ್ತ ನಾನು ಕುಡಿಬೇಕು, ಅದಕ್ಕೆ ಗುರುಗಳೇ ನೀವು ಅಡ್ಡ ಇರಬೇಡ್ರಿ, ಸ್ವಲ್ಪ ಸರಿರಿ ಅಂದ. ಗುರುಗಳು ಅಂದರು, ಸರಿಯಾಗಿ ಕುಂತಿಲ್ಲ ನಾನು ಅಂದರು. ಯಾಕಂದ್ರೆ ದಯಾಳು ಗುರುಗಳು, ಕರುಣಾಳುಗಳು. ನೀವು ಹೆಂಗಾರ ಮಾಡಿರಿ, ಹೆಂಗಾರ ಕುಣಿರಿ, ಆದರೂ ನಿಮ್ಮನ್ನು ಸಮೀಪಕ್ಕೆ ಕರ್ಕೊಂಡು ಒಳ್ಳೆಯದೇ ಹೇಳಬೇಕನ್ನುವಂಥವನೇ ಒರಿಜಿನಲ್ ಗುರು. ಅದರಂಗ ಆತಂದ, ಸರಿಯಾಗಿ ಬಂದಿಲ್ಲ ನಾನು, ನಿನಗೇನು ಬೇಕಿದ್ರೊಳಗೆ ಅಂತ ಕೇಳಿದೆ. ಏನಿಲ್ಲ, ನಾನು ಮನುಷ್ಯನಾಗಿದ್ದಾಗ ಎದೆಗುಂಡಿಗೆ ರಕ್ತ ಇವನು ಕುಡಿದಿದ್ದಾನೆ, ಈಗ ನನಗೆ ಇವನ ಎದೆಗುಂಡಿಗೆ ರಕ್ತ ಬೇಕು ಅನ್ನ. ರಕ್ತ ಬೇಕು ಅಷ್ಟೇ ಅಲ್ಲ, ರಕ್ತ ಬೇಕು ನನಗೆ, ನೀನು ಕಡಿಬೇಡ, ನಾನೇ ಕೊಡ್ತೀನಿ ರಕ್ತ ಅಂತಂದ್ರು. ಶಿಷ್ಯಂದು ನಾನೇ ಕೊಡ್ತೀನಿ. ಇಷ್ಟು ಹೇಳಿದರು. ತೊಡಿ ಮೇಲರ ಶಿಷ್ಯ ಮಲಿಕೊಂಡಾನ, ನಿದ್ಯಾರ ಹತ್ಯದ. ಆವಾಗ ಒಂದು ಚಾಕು, ಜೋಳಿಗೆಯಾಗ ಚಾಕಿತ್ತು, ತಗೊಂಡು ಏನದ ಅಂತ ಕೇಳಿದರೆ, ಕುತ್ತಿಗೆಯ ರಕ್ತ ಕೊಯ್ಯಬೇಕು ಅಂತ ತಿಳ್ಕೊಂಡು ಚರ್ಮ ಹಿಡಿದು ಕೊಯ್ಯಕತ್ತಿದ್ರು. ಅವನಿಗೆ ಎಚ್ಚರ ಆಯಿತು. ಗುರುಗಳನ್ನು ಮುಖ ನೋಡಿದ, ಮತ್ತೆ ನಿದ್ದೆ ಎತ್ತು. ಆ ಹಾವಿಗೆ ಹೇಳಿದರು, ಬಾ, ನಿನಗೆ ಸಿಟ್ಟದಲ್ಲ, ಎಷ್ಟು ರಕ್ತ ಬೇಕು ಅಷ್ಟು ಕುಡಿದು ಹೋಗು, ಇಲ್ಲಿಗೆ ನಿಮ್ಮ ದ್ವೇಷ ಅನ್ನುವಂಥದ್ದು ಮುಕ್ತಾಯ ಆಗಬೇಕು ಅಂದರು ಗುರುಗಳು. ನೀನು ಮತ್ತೆ ಹುಟ್ಟೋದು ಬೇಡ, ಅವನು ಹುಟ್ಟೋದು ಬೇಡ, ಅವನಿಗೂ ಜನ್ಮ ಸಾಕು, ನಿನಗೂ ಜನ್ಮ ಸಾಕು, ನೀ ರಕ್ತ ಕುಡಿದು ಹೋಗು, ಆರಾಮಾಗಿರೋ ಅಂತ ಹಾವಿಗೆ ಹೇಳಿದರು. ಅದು ಒಂದಿಷ್ಟು ರಕ್ತ ಕುಡಿದು ಹೋಯ್ತು. ಆಮೇಲೆ ಬೆಳಕು ಹರಿದ ಮೇಲೆ ಅವನಿಗೆ ಎಚ್ಚರ ಆಯಿತು. ಎಚ್ಚರ ಆದ ಮೇಲೆ ಶಿಷ್ಯನ ಕೇಳಿದರು, ತಮ್ಮ, ಒಂದು ಸಣ್ಣದು ಇರಿಬೆ ಕಡಿದ್ರೇ ಎದ್ದೆದ್ದು ಬೀಳ್ತಾರ ಜಗತ್ತಿನೊಳಗೆ, ಏನಾದರೂ ಸೂಜಿ ಅಥವಾ ಪಿನ್ನು ಚುಚ್ಚಿದರೆ ಎಷ್ಟೋ ನೋವಾಗ್ತದ ಅಂತ ಗೋಳಾಡ್ತಾರ. ನನ್ನ ಕೈಯೊಳಗೆ ಚಾಕಿತ್ತು, ನಿನ್ನ ಕುತ್ತಿಗೆಯ ಚರ್ಮವನ್ನು ಎಳೆದು ಹಿಡ್ಕೊಂಡು ರಕ್ತ ಬರುವಾಗಿ ಕೊಯ್ಯಕತ್ತಿದ್ದೆ ನಾನು, ನೀನು ಕಣ್ಣು ತೆರೆದು ನೋಡಿ ಮತ್ತೆ ನಿದ್ದೆ ಎತ್ತಲ್ಲ, ಏನು ತಿಳ್ಕೊಂಡು ನೀನು ಅಂತ ಕೇಳಿದರು ಗುರುಗಳು. ಏನು ತಿಳ್ಕೊಂಡೆ? ಆವಾಗ ಅವನು ಅಂತಾನ, ಗುರುಗಳೇ,
ಗುರುಗಳು ಅಂದಮೇಲೆ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಇರ್ತಾರೆ, ಲೋಕನ ಕೆಡಿಸ್ಬೇಕಂತಿರಂಗಿಲ್ಲ. ಅದಕ್ಕೆ ನಿಮ್ಮ ಕೈಯೊಳಗೆ ಚಾಕದ ಅಂತ ಗುರ್ತಾಯ್ತು ನನಗೆ, ನನ್ನ ಒಳ್ಳೆಯದಕ್ಕನೇ ಚಾಕ್ ಹಿಡ್ಕೊಂಡಾರ ಅಂತ ನಾನು ವಿಶ್ವಾಸದಿಂದ ಮತ್ತೆ ನಿದ್ದೆ ಮಾಡಿದೆ. ನನ್ನ ಒಳ್ಳೆಯದಕ್ಕನೇ ಚಾಕ್ ಹಿಡ್ದಾರ, ನನ್ನ ಒಳ್ಳೆಯದಕ್ಕನೇ ಬುದ್ಧಿ ಮಾತು ಹೇಳಕತ್ಯಾರ, ನನ್ನ ಒಳ್ಳೆಯದಕ್ಕನೇ ಸಿಟ್ಟಿಗೆದ್ದಾರ ಅಂತ ಶಿಷ್ಯ ಆದವನು ತಿಳ್ಕೊಂಡ ಅಂದರೆ ಅವನು ಒರಿಜಿನಲ್. ಮಠಕ್ಕೆ ಬಂದ ತಕ್ಷಣವೇ ಯಾವಾಗ ಬಂದು ನೀರು ಕುಡದೇ ಇಲ್ಲ ಅಂತ ಸ್ವಲ್ಪ ಗದ್ದಲದೊಳಗೆ ಮಾತಾಡ್ಸೋದು ಬಿಟ್ರು ಸ್ವಾಮಿಗಳು ಅಂದರೆ ಅಲ್ಲೇ ಸೈಡಿಗೆ ಕಟ್ಟಿ ಕುಂತ್ಕೊಂಡು ಮೊದಲಿದ್ದಂಗಿಲ್ಲ ಸ್ವಾಮಿಗಳಿಗೆ ಬಲ್ಲ ಬದಲಾಗಿಬಿಟ್ಟಾರ ಅಂತ. ಅವಾಗ ಬಂದ ತಕ್ಷಣ ಮಾತಾಡಿಸ್ತಿದ್ರು, ಈಗ ಆ ಮಾತು ಇಲ್ಲ. ಇದು ಗುರುವಿನಲ್ಲಿ ಅಪನಂಬಿಕೆ. ಇಂಥ ಅಪನಂಬಿಕೆಯನ್ನಿಟ್ಟುಕೊಂಡು ನಾವು ಬೇಕಾದಷ್ಟು ಪೂಜೆ ಮಾಡಿ, ಬೇಕಾದಷ್ಟು ಜಪ ಎಣಿಸಿ, ಬೇಕಾದಷ್ಟು ದಾನ ಧರ್ಮ ಪರೋಪಕಾರ ಮಾಡಿದ್ರೂ ಸಹಿತ ನಿನಗೆ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಕ್ಕಂಥ ಉಪನಿಷತ್ತಿನ ಮಂತ್ರ ಏನು ಹೇಳ್ತದ ಅದರ ಪ್ರಕಾರವಾಗಿ ನೀನು ಗುರುವಿನಲ್ಲಿ ವಿಶ್ವಾಸ ಇಡು, ನಂಬಿಕೆ ಇಡು. ಗುರುವಿನ ನಂಬಿಕೊಂಡೆ ಅಂದರೆ ಯಮನೂ ಸಹಿತ ನಿನ್ನೇನು ಮಾಡೋಕ್ಕಾಗಂಗಿಲ್ಲ. ಯಮ ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರಾರೆಲ್ಲ. ದೇವರು ಒಂದು ಸಲ ನಮಗೆ ಶಾಪ ಕೊಡ್ತೀನಿ ಅಂತ ಸಿಟ್ಟಿಗೆದ್ರೂ ಸಹಿತ ನಾವು ಅಂಜೋದು ಅವಸರ ಇಲ್ಲ. ಕೇಸ್ ಎಲ್ಲಿಗೆ ತರಬೇಕು? ದೇವರು ಶಾಪ ಕೊಡ್ತಾನ ಅಂತ ಕೇಸು ಗುರುವಿನ ಹತ್ರ ತಗೊಂಡು ಬಂದು, ಗುರುದೇವ ದೇವರು ನನಗೆ ಶಾಪ ಕೊಡ್ಲಿಕ್ಕತ್ತಿದ್ದಾನೆ ಅಂದ ಗುರು ಅಂತಾನ, ಆ ಶಾಪ ಏನು ಮಾಡಂಗಿಲ್ಲ, ತಟಸ್ಥನಾಗಿರೋ ಅಂತಾನೆ. ಗುರು ನಮ್ಮನ್ನು ಕಾಯ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ನೀನು ಗುರುವಿನ ನಂಬಿಕೊಂಡು ಬರುವುದರೊಳಗಾಗಿ ನೀನು ಜಾಗ ಖಾಲಿ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಮೀನ. ಯಾಕಂದ್ರೆ ಇವೆಲ್ಲ ಕಂಡಿದ್ದೆಲ್ಲ. ನಿನ್ನ ಎದುರಿಗೆ ಎಂತೆಂಥವರು ಪ್ರಾಣ ಹೋಗಿ ಅನಾಹುತಕ್ಕೆ ಈಡಾಗಿ ಸಾಯುವುದನ್ನು ನೀನು ಕಂಡಿದ್ದಿ. ಅದಕ್ಕೆ ಮತ್ತೆ ಕೇಳಿ ಗುರುಶಾಸ್ತ್ರಗಳಲ್ಲಿ ಕೇಳಿದ್ದಿ. ಯಾರ್ಯಾರು? ಬಲಿಚಕ್ರವರ್ತಿ ಎಂಥವನು, ಬಲಿಷ್ಠ ದೈತ್ಯರಾಜ, 101 ಯಜ್ಞಗಳನ್ನು ಮಾಡಿ ಸಾಕ್ಷಾತ್ ವಿಷ್ಣು ಭಗವಂತನನ್ನು ತನ್ನತ್ರ ಭಿಕ್ಷಕ್ಕೆ ಬರುವಂಗ ಮಾಡಿದ್ದ. ಅಷ್ಟು ಸಮರ್ಥ, 101 ಯಜ್ಞ ಮಾಡಿದ್ದ. ಆದರೆ ಅವನ ಕರ್ಮಕ್ಕೆ ವಾಮನ ಅವತಾರದಲ್ಲಿ ಶ್ರೀಮನ್ನಾರಾಯಣ ಬಂದು 3 ಪಾದ ಜಾಗಕ್ಕೆ ಕೊಡುವಂತ ಕೇಳಿ, ಒಂದು ಭೂಮಿ, ಒಂದು ಆಕಾಶ, ಇನ್ನೊಂದು ಪಾದ ಎಲ್ಲಿಡಂದೆ ಅಂದರೆ ನನ್ನ ತಲೆ ಮೇಲೆ ಇಡು ಅಂತಂದ. ವಾಮನ ರೂಪದಲ್ಲಿ ಇದ್ದಂಥ ವಿಷ್ಣು ಬಲಿಚಕ್ರವರ್ತಿಯನ್ನು ತುಳಿದ. ಅದೇ ದೀಪಾವಳಿ ಪಾಡ್ಯ, ಫಲಿಪಾಡ್ಯ ಅಂತಾರೆ. ಇಂಥ ಸಮರ್ಥರು 100 ಯಜ್ಞಗಳನ್ನು ಮಾಡಿದವರು ಇವತ್ತದರೇನು ಅಂತ ಕೇಳಿದರೆ ಇಲ್ಲ. ಅದಕ್ಕೆ ಬಲಿ, ವಾಲಿ ಅಂದರೆ ಅವನೂ ಶೂರ, ರಾಮನ ಬಾಣಕ್ಕೆ ನಾಶವಾಗಿ ಹೋದ. ಕರ್ಣ ದಾನದಲ್ಲಿ ಶ್ರೇಷ್ಠ, ಸೂರ್ಯ ಮಂತ್ರದಿಂದ ಹುಟ್ಟಿದಂಥವನು, ವರಪುತ್ರನಿದ್ದರೂ ಸಹಿತ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿದ್ರೂ ಸಹಿತ ಅವನ ಕರ್ಮಕ್ಕನುಗುಣವಾಗಿ ಅರ್ಜುನನ ಬಾಣಕ್ಕೆ ಹತನಾಗಿ ಹೋದ. ಅದಕ್ಕೆ ಇದರಂಗ ಕೌರವರು ರಾಮ, ರಾವಣ, ನಳ, ನಹುಷ, ಬಲಭದ್ರ, ಭೀಮ ಎಂತೆಂಥವರು ಈ ಪ್ರಪಂಚದಲ್ಲಿ ಅದರೇನು ಅಂತ ಕೇಳಿದ್ರೆ ಇಲ್ಲ. ಅದಕ್ಕೆ ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ. ಅಸ್ಥಿರಂ ಜೀವಿತಂ ಲೋಕೆ, ಅಸ್ಥಿರಂ ಧನಯೌವನಂ, ಅಸ್ಥಿರಂ ಪುತ್ರದಾರಾಧ್ಯಂ, ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ. ಅಸ್ಥಿರಂ ಜೀವಿತಂ ಲೋಕೆ, ಈ ಜೀವ ಅಸ್ಥಿರವಾಗಿದೆ. ಈ ಧನ ಅಸ್ಥಿರ,
ಈ ಯೌವನ ಅಸ್ಥಿರ, ಮಾಡಿಕೊಂಡು ಹೆಂಡತಿ ಅಸ್ಥಿರ, ಹುಟ್ಟಿದ ಮಕ್ಕಳು ಅಸ್ಥಿರ. ಮತ್ತು ಏನು ಸ್ಥಿರ ಐತಿ ಈ ಪ್ರಪಂಚದೊಳಗೆ ಅಂತ ಕೇಳಿದರೆ ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ ಅಂತ ಹೇಳಿದ್ದಾರೆ. ನೀನು ಮಾಡಿದ ಧರ್ಮ, ನೀನು ತಿಳಿದಿರುವಂಥ ಧರ್ಮ, ನಿನಗೆ ಆಗಿರುವಂಥ ಜ್ಞಾನ ಮತ್ತು ನೀನು ಪಡೆದುಕೊಂಡಿರುವಂಥ ಕೀರ್ತಿ ಇವತ್ತಿಗೂ ಏನದ ಅಂದರೆ ಹಚ್ಚ ಹಸಿರಾಗಿದೆ. ಬಸವಣ್ಣವರು ಹೋಗಿ 900 ವರ್ಷಗಳಾದವು. ರೇಣುಕಾದಿ ಪಂಚಪೀಠಾಧೀಶ್ವರು ಧರ್ಮ ಪ್ರತಿಷ್ಠಾಪನೆ ಮಾಡಿ ಸಾವಿರ ವರ್ಷಗಳು ದಾಟಿದವು. ಶಂಕರರು, ಮಧ್ವರು, ರಾಮಾನುಜರು, ರಮಣ ಮಹರ್ಷಿಗಳು, ಅರವಿಂದರು, ಅನೇಕ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಅನೇಕ ಧರ್ಮ ಗ್ರಂಥಗಳನ್ನು ಬರೆದು ಇವತ್ತು ಲೋಕಕ್ಕೆ ಉಪದೇಶ ಮಾಡಿ ಅವರು ಹೋದ್ರೇನದ ಅಂತ ಕೇಳಿದರೆ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಧರ್ಮಂ ಕೀರ್ತಿಂ ದ್ವಯಂ ಸ್ಥಿರಂ. ಅದಕ್ಕೆ ಸತ್ತು ಇದ್ದವರು, ಇದ್ದು ಸತ್ತವರು ಅಂತ 2 ಭಾಗ. ಮಹಾತ್ಮರು ಎಲ್ಲರೂ ಸತ್ತು ಇದ್ದವರು. ಆರಾಧನೆ ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ ನಾವು? ಅವರು ಅದರ ಅವ್ಯಕ್ತ ರೂಪದಲ್ಲಿ ಈ ಮಠದೊಳಗೆ ಕೋಳಂಕಿಯ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು 900 ವರ್ಷಗಳ ಹಿಂದೆ ಈ ಮಠವನ್ನು ಸ್ಥಾಪನಾ ಮಾಡಿ ಇವತ್ತು ಭೌತಿಕ ದೇಹ ನಾವು ನೋಡಿಲ್ಲ, ಭೌತಿಕ ದೇಹ ಗುರ್ತಿಲ್ಲ. ಸಮಾಧಿಯೊಳಗೆ ಅಲ್ಲಿ ಏನದ ಅಂದರೆ ಲಿಂಗದಲ್ಲಿ ಲಿಂಗ ಸ್ವರೂಪವಾಗ್ಯದ. ಆದರೂ ಸಹಿತ ಇವತ್ತು ನಾವು ಯಾರ್ಯಾರು ಏನೇನು ಮಾತಾಡ್ತೀವಿ, ಇಲ್ಲಿ ಬಂದು ಏನೇನು ಮಾಡುತ್ತೀವಿ, ಎಲ್ಲವನ್ನ ಅವ್ಯಕ್ತ ರೂಪದಲ್ಲಿ ನಮ್ಮನ್ನೆಲ್ಲರನ್ನು ನೋಡ್ತಾನೆ ಇವತ್ತಿಗೂ. ಅವ್ಯಕ್ತ ರೂಪದಲ್ಲಿ, ವ್ಯಕ್ತ ರೂಪದಲ್ಲಿ ಇಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಇಲ್ಲಿ ಏನಾದರೂ ಕುಳಿತುಕೊಂಡು ಒಳ್ಳೆಯ ಮಾತುಗಳನ್ನು ನಾವು ಮಾತಾಡುತ್ತಿದ್ವಿ ಅಂದರೆ ಆ ಮಾತಿಗೆ ಪ್ರಚೋದನೆ ಕೊಡ್ತಾರೆ. ಕೆಟ್ಟ ಮಾತುಗಳನ್ನು ಮಾತಾಡುತ್ತಿದ್ವಿ ಅಂದರೆ ಅದರ ಪರಿಣಾಮ ನೀನು ದುಃಖಿತನಾಗಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡು ಅಂತ ಕೇಳಿದರೆ ಕಂಡು ಕೇಳಿ ಮತ್ತೆ ಮೋಹಿಪರೆ. ಈ ಪ್ರಪಂಚವನ್ನು ನೀನು ನೋಡಕ್ಕೆ ಹೋಗಬೇಡ. ಇದನ್ನು ಕಂಡಿದ್ದಿ ಅನೇಕರು ಹೋಗುವುದನ್ನು, ಕೇಳಿದ್ದಿ ಪುರಾಣಗಳಲ್ಲಿ ಅನಂತ ಮಂದಿ ಹಿರಿಯರು ಹೋಗಿರುವಂಥದ್ದನ್ನು. ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದರೆ ಯಮದೂತರು ಬರುವುದರೊಳಗಾಗಿ, ಮೃತದೇವತೆ ಬಂದು ಪಾಶ ಹಾಕುವುದಕ್ಕಿಂತ ಮುಂಚಿತವಾಗಿ ನಾನು ಮೀನದ ಕತೆ ಹೇಳಕತ್ತೀನಿ. ಯಾಕಂದರೆ ಸ್ವಲ್ಪ ತಿಳಿಲಿ ಅಂತ. ಇಲ್ಲಿ ಮೀನುಗಾರರೇ ಯಮದೂತರು, ಮೀನನೇ ಜೀವಿಗಳು, ಮನುಷ್ಯರು. ಈ ಸಂಸಾರ ಅನ್ನುವಂಥ ಕೆರೆಯೊಳಗೆ ಕುಂತೀವಿ ನಾವೆಲ್ಲರದೀವಿ. ಪ್ರತಿನಿತ್ಯ ಎಲ್ಲ ದೇವಾನುದೇವತೆಗಳು ನಾವು ಏನೇನು ಮಾಡ್ತೀವೋ, ಒಳ್ಳೆಯದು ಎಷ್ಟು ಕೆಟ್ಟದ್ದು ಎಷ್ಟು ಎಲ್ಲ ಚಿತ್ರಗುಪ್ತರು ಲೆಕ್ಕ ಬರಿತಿರ್ತಾರೆ. ಕೆಲವರು ತಿಳ್ಕೊಂಡರ ಇದೆಲ್ಲ ಸತ್ತ ಮೇಲೆ ಮಾಡೋ ಕೆಲಸ, ಈಗ ನಾವು ಹೆಂಗೆ ಮಾಡಿದರೂ ನಡೀತದ ಅಂತ. ಯಾಕಂದ್ರೆ ಸ್ವತಂತ್ರ ಸಿಕ್ಕಿಬಿಟ್ಟದು ನಮಗೆ. ಕಾಲು ಬಿಟ್ಟು ಕತ್ತೆ ತಿರುಗಿದಂಗೆ ತಿರುಗಿದ್ರು ನಮ್ಮನ್ಯಾರು ಕೇಳೋರಿಲ್ಲ. ನಾವು ಹೆಂಗೆ ಮಾಡಿದರೂ ನಡೀತದ ಅಂತ ನಾವು ಫ್ರೀ ಅಂತ ತಿಳ್ಕೊಂಡೀವಿ. ಹೆಜ್ಜೆಗೆ ನೋಡ್ರಿ, ನಮ್ಮನ್ನು ಯಾರು ಲೆಕ್ಕ ಬರೀತಾರ ಅಂದರೆ ಚಿತ್ರಗುಪ್ತರು. ನೀವಂತೀರಿ ಅವ ಎಲ್ಲಿರ್ತಾರೆ ಅವರಿಬ್ಬರು ಅಂದರೆ ಮ್ಯಾಲೆ ಕೈ ಮಾಡಿ ತೋರಿಸ್ತಾರೆ. ಮ್ಯಾಲಿಲ್ಲ, ನಮ್ಮ ಜೊತೆಗೇ ಇರ್ತಾರೆ. ಯಾಕಂದರೆ ದಿನನಿತ್ಯ ನಾವು ಏನು ಮಾಡ್ತಾರೆ ಅಂತ ನೋಡ್ಬೇಕಲ್ಲ ಅವ್ರು ಯಾರು ಅಂದ್ರೆ ನಮ್ಮ 2 ಕಣ್ಣುಗಳು. ಕಣ್ಣು ಮುಚ್ಕೊಂಡು ಏನಾರು ಗೋಣು ಮುರಿಯಂಗದಿವೆ, ಇನ್ನೊಬ್ಬರಿಗೆ ಸುಳ್ಳು ಹೇಳಂಗದಿವೆ. ಕಣ್ಣು ತೆರೆದಾಗನೇ ಎಲ್ಲ ನೋಡ್ತೀವಿ. ಮತ್ತು ನಮ್ಮ ಕಣ್ಣೇ ನಮಗೆ ಸಾಕ್ಷಿ. ಯಮಧರ್ಮನ ಮುಂದೆ ನಾವು ಏನಾರ ಡೋಂಗಿಯಾಗಿ ಹೋಗಿ ಅಲ್ಲಿ ಇಷ್ಟು ದಾನ ಮಾಡೀನಿ, ಧರ್ಮ ಮಾಡೀನಿ, ಪರೋಪಕಾರ ಮಾಡೀನಿ ಅಂತ ಹೇಳಿದರೆ ನಮ್ಮ ಕಣ್ಣುಗಳೇ ಅಂಥವು ಎಡಬಲ. ಇಲ್ಲ, ಇವನು ಏನು ಮಾಡಿಲ್ಲ, ಏನು ಮಾಡಿಲ್ಲ. ಇವ್ರು ಬರ್ತಿದ್ರು ಅವಾಗ, ಈಗ ಬರ್ತಾರೆ ಇಲ್ಲ. ನಾವು ಅಡಿವಾಗದೀವಿ, ಗುರ್ತಿಲ್ಲ. ಅವರೊಂದು ಡೋಲ್ ಹಾಕ್ಕೊಂಡು
ತಾನೇ ತಂದನ ಅಂತ ಬರ್ತಾರಲ್ಲ, ಬಾರಿಸಿಗೆ ಅಂತ ದಬ 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 ಬಾರಿಸಿಗೆ ಅಂತ ಬರ್ತಾರೆ ಅವರು. ತಾನೇ ತಂದನ ಅವನು ಒಬ್ಬನು ಅದು ಲಡ್ಡು ಬಾಗಿಲಿ ಎಗಲಿಗೆ ಹಾಕ್ಕೊಂಡು ಪಟಾಪಟ ಒಡಕಂತ ಏನದ ಅಂತ ಕೇಳಿದ್ರೆ ಆ ಊರಿಗೆ ಹೋಗಿದ್ವಿ. ಆ ಊರು ಗೌಡ್ರು ಇಂಥದ್ದೊಂದು ಹೆಂಡತಿ 1000 ರೂಪಾಯಿ ಸೀರೆ ಕೊಟ್ಟರು ಅಂತ ಅವನು ಹೇಳ್ತಿರ್ತಾನೆ. ಈಕಿ ತಿಕ್ಕೆ ಅಂತ ಅಂತಿರ್ತಾಳೆ, ಯಾರು ಕೊಟ್ಟಿಲ್ಲ, ತಾನೇ ತಂದಾನ ಅಂತ ತಿಕ್ತಾಳಿಲ್ಲಿ. ಯಾರು ಕೊಟ್ಟಾರೇನಲ್ಲಿ? ಯಾರು ಕೊಟ್ಟಿಲ್ಲ. ಸುಮ್ಮನೆ ಆ ಊರು ಗೌಡ ಈ ಊರು ಕುಲಕರ್ಣಿ ಹೆಸರು ಹೇಳ್ತಾನ. ಯಾರು ಇವನಿಗೆ ಏನು ಕೊಟ್ಟಿಲ್ಲ, ಇವನಿಗೆ ಭಿಕ್ಷದ ಅನ್ನನೇ ಗತಿ, ಮತ್ತೊಂದು ಏನಿಲ್ಲ. ಒಂದು 4 ಬಟ್ಟೆ ಎಗಲಿಗೆ ಹಾಕ್ಕೊಂಡಿರ್ತಾನ. ಈ ಊರಿಗೆ ಬಂದ್ಬಿಟ್ರೆ ಆ ಊರಿನ ಗೌಡನ ಸುದ್ದಿ ಹೇಳ್ತಾನ, ಈ ಊರು ದಾಟಿದ ಮೇಲೆ ಮುಂದಿನ ಊರಿಗೆ ಈ ಊರು ಕುಲಕರ್ಣಿ ಸುದ್ದಿ ಹೇಳ್ತಾನ. ಹಿಂಗೆ ಅಂತಾನೆ ಹೊರತು ಆಕೆ ಅದ್ರ ಬಾರಿಸಿ ಅಂತ ಹೇಳ್ತಿರ್ತಾಳ. ಯಾರು ಕೊಟ್ಟಿಲ್ಲ, ತಾನೇ ತಂದಾನ ಅಂತ ಆಕೆ ತಿಕ್ತಾಳ ಅಂತಾಳಿಲ್ಲ, ತಾನೇ ತಂದಾನ ಅಂತ. ಅದರಂಗ ನಾವೆಲ್ಲರೂ ಬಂದೀವಿ. ಕರ್ಮ, ಈ ಪಾಪ, ಈ ಪುಣ್ಯ ನಾವು ಎಷ್ಟು ಮಾಡಿಕೊಂಡು ಬಂದೀವಿ, ಅದರಂಗ ನಾವು ಹೋಗ್ತೀವಿ. ದೇವ್ರ ಮುಂದೆ ಹೋಗಿ ನಾವು ಸುಳ್ಳು ಹೇಳಿ, ನಾನು ಇಷ್ಟು ದೇವರಿಗೆ ತೆಂಗಿನಕಾಯಿ ಹೊಡೆದೀನಿ, ಇಷ್ಟು ಅಭಿಷೇಕ ಮಾಡೀನಿ, ಇಷ್ಟು ಬಿಲ್ಲು ಪತ್ರಿಯನ್ನು ಇಟ್ಟೀನಿ, ಇಷ್ಟು ನಾನು ಹೂಗಳನ್ನು ಇಟ್ಟೀನಿ ಅಂತ ಅಲ್ಲಿ ಸುಳ್ಳು ಹೇಳಕ್ಕೆ ಹೋದರೆ ನಮ್ಮ ಕಣ್ಣುಗಳೇ ಹೇಳ್ತಾವ, ತಮ್ಮ ನೀನು ಸುಳ್ಳು ಹೇಳಕ್ಕೆ ಹೋಗಬೇಡ, ನಾನು ಸಾಕ್ಷಿ ಅದೀನಿ. ಅದಕ್ಕೆ ಸರ್ಪಭೂಷಣರು ಅಂತಾರೆ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ. ನಿನ್ನ ಮನಸ್ಸು ಮುಚ್ಚಿಟ್ಟು ನೀನು ಏನಾರ ಮಾಡಕ್ಕೆ ಹೋದಿ ಅಂದರೆ ಬೆಕ್ಕು ಹಾಲು ಕುಡ್ದಂಗೆ. ಬೆಕ್ಕು ಹೆಂಗೆ ಹಾಲು ಕುಡಿತದ? ಕಣ್ಣು ಮುಚ್ಚಿಕೊಂಡು ಕುಡಿತದ. ಅದು ಏನು ತಿಳ್ಕೊಂಡಿರ್ತದ? ನಾನು ಕಣ್ಣು ಮುಚ್ಚಿಕೊಂಡು ಬಿಟ್ಟೆ ಅಂದರೆ ಜಗತ್ತೇ ಕತ್ಲಾಗಿಬಿಡ್ತದ, ನಾನು ಯಾರು ನೋಡಂಗೆಲ್ಲ, ಈ ತಪೇಲಿ ಖಾಲಿ ಮಾಡಿದ್ರೆ ಆಯಿತು ಅಂತ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತದ. ಮತ್ತು ಹಿಂಡಿದವ್ರು ಸುಮ್ಮನೆ ಇರ್ತಾರೆ. ನೀವು ಎಮ್ಮಿಗೆ ಮೇವು ಹಾಕಿ ನೀರು ಕುಡಿಸಿ ಮೈತಿಕ್ಕೆ ಎಂಡಿ ಬೆಳೆದಾಕಿ ಹಾಲು ಕಾಸಿ ಇಟ್ಟಾರ ಕಾಯೋದಕ್ಕೆ, ಇದು ಬಂದು ಬೆಕ್ಕು ಮೂತೆ ಹಿಡಿತು ಅಂದರೆ ಮೂಲೆಗೆ ಒಂದು ಬಡಿಗಿಟ್ಟಿರ್ತಾರೆ, ಬೆನ್ನ ಮೇಲೆ ಏಟು ಬಿದ್ದಾಗ ಆವಾಗ ಕುಯ್ ಅಂತ ಓಡಿ ಹೋಗ್ತದ. ಅಲ್ಲಿ ತನಕ ಕಣ್ಣು ಮುಚ್ಚಿಕೊಂಡು ಹಾಲು ಕುಡ್ದಂಗೆ ಮ್ಯಾಲೆ ಯಮಧರ್ಮನ ಪೆಟ್ಟು ಬಿದ್ದಾಗ ಆವಾಗ ನಾವು ಕಣ್ಣು ತೆರೆದ್ವಿ ಅಂದರೆ ಉಪಯೋಗ ಇಲ್ಲ. ದಯಾಳು ಆಗಿರ್ತಕ್ಕಂಥ ಮಹಾತ್ಮರು ಯಮಪಾಶ ಬರುವುದಕ್ಕಿಂತ ಮುಂಚಿತವಾಗಿ ನೀವು ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿರಿ. ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ. ಮುಂದಾವಗಳಿಗೆ ಏನೇನಹುದೋ ಮನುಜ, ಅದಕ್ಕೆ ನೀನು ಅವನು ಯಮದೂತ ಬಂದ ಅಂದರೆ ನಿನ್ನ ಲೆಕ್ಕಪತ್ರ ಏನೇನೈತೋ ಎಂತೈತೆ, ಎಷ್ಟು ಪಾಪ ಅದ, ಎಷ್ಟು ಪುಣ್ಯ ಅದ, ಯಾವ್ಯಾವ ನರಕ ದುಃಖಗಳನ್ನು ಅನುಭವಿಸಬೇಕು, ನರಕಗಳು ಎಷ್ಟದವ ಅನ್ನುವಂಥದ್ದು ನಿಮಗೇನಾರ ಮಾಹಿತಿ ಸಿಗಬೇಕು ಅಂದರೆ ಗರುಡ ಪುರಾಣ ನೋಡ್ರಿ. ಅದರೊಳಗೆ ಯಾರ್ಯಾರಿಗೆ ಯಾವ್ಯಾವ ನರಕಗಳು ಹೆಂಗೆ ಅದಾವಂತ ಎಲ್ಲ ಬರೆದಿಟ್ಟಾರ. ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದರೆ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡು ಅಂತ ಹೇಳಿದರು. ಖಾಲಿ ಮಾಡಿ ನೀನು ಅಂದ್ರೆ ಏನದ ಅಂತಂದರೆ, ಖಾಲಿ ಮಾಡಿದರೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಪಿ ಜಾಯತೆ. ನೀನು ಒಳ್ಳೆಯ ಮನಸ್ಸಿನಿಂದ ಗುರು ಲಿಂಗ ಜಂಗಮದ ಧ್ಯಾನ, ಚಿಂತನೆ, ಜಪ, ದಾನ, ಧರ್ಮ, ಪರೋಪಕಾರ, ಯಾರೇ ಬಂದರೂ ಸಹಿತ ಒಳ್ಳೆಯ ಮಾತುಗಳನ್ನು, ದಾನ ಅಂದರೆ ಬರೀ ಹಣ ಕೊಡೋದಷ್ಟೇ ಅಲ್ಲ, ನಿನ್ನ ಎದುರಿಗೆ ಯಾರು ಬರ್ತಾರ ನಿನಗೇನು ದೇವರು ಬುದ್ಧಿ ಕೊಟ್ಟಾನ ಆ ಬುದ್ಧಿ ಮಾತುಗಳನ್ನು ಅವರಿಗೆ ಹೇಳಿದೆ ಅಂದರೆ ನೀನು ಒರಿಜಿನಲ್ ದಾನೇನೆ. ಬುದ್ಧಿ ಮಾತು ಹೇಳಬೇಕು. ಸಣ್ಣವರು ದಾರಿ ತಪ್ಪಿದರೆ ಅವರಿಗೆ ಬುದ್ಧಿ ಮಾತು ಹೇಳಬೇಕು, ಮಕ್ಕಳಿಗೆ ಬುದ್ಧಿ ಮಾತು ಹೇಳಬೇಕು. ಈ ಪ್ರಕಾರವಾಗಿ ನೀನು ಎಲ್ಲರೂ ಸುಖಿಗಳಾಗಿರಬೇಕು ಅಂತಂದರೆ ಸಬಕೋ ಸನ್ಮತಿ ದೇ ಭಗವಾನ್. ಎಲ್ಲರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು, ಕೆಟ್ಟವರು ಅನ್ನೋದೇ ಬೇಡ. ಈ ಬುದ್ಧಿ ನಿನ್ನ ಹತ್ರ ಬಂತು ಅಂತಂದರೆ ಸುಕೃತ ಕೂಡಿ ಬಂದದ ಅಂತ ಅರ್ಥ. ಇಲ್ಲ ಅಂದರೆ ನಾವು ಪಾಪಿಗಳಂತಲೇ ಅರ್ಥ. ಅದಕ್ಕೆ ಆ ಪ್ರಕಾರ ಆಗಲಾರದನೇ ನಾವು ಪುಣ್ಯಾತ್ಮರಾಗಬೇಕು, ಬರೋದ್ರೊಳಗಾಗಿ ಜಾಗ ಖಾಲಿ ಆಗಬೇಕು. ಇದು ಎಲ್ಲರಿಗೂ ಇದ್ದದ್ದೇ ಇದು. ಅದಕ್ಕೆ ನಾವು ಜಾಗ ಖಾಲಿ ಮಾಡಿ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ
ಭಗವಂತನ ಧ್ಯಾನವನ್ನು ಮಾಡುತ್ತಾ ಭಗವಂತನ ಶ್ರೀಚರಣಕ್ಕೆ ಹೋಗಬೇಕು, ಗುರು ಸನ್ನಿಧಾನಕ್ಕೆ ಹೋಗಬೇಕು. ಈ ಪ್ರಕಾರವಾಗಿ ಅನಾಗತ ವಿಧಾತ. ಅನಾಗತ ವಿಧಾತ ಅಂದರೆ ಏನು ಅಂತ ಕೇಳಿದ್ರೆ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು. ಯಾಕಂದರೆ ಆ ಮೀನುಗಾರರು ಅಪ್ಪ ಮಗ ಬಂದು ನೋಡ್ಯಾರ, ಇವತ್ತು ಒತ್ತು ಮುಣಿಗ್ಯದ, ಬಲಿ ತಂದಿಲ್ಲ, ನಾಳೆಗೆ ಬಲಿ ತಗೊಂಡು ಬಂದು ಮುಂಜಾನೆ ಹಿಡ್ಕೊಂಡು ಹೋಗೋಣ ಅಂತ ಮಾತಾಡಿ ಹೋದರು. ಇದು ಕಿವ್ಯಾಗ ಬಿತ್ತು. ಕಿವ್ಯಾಗ ಬಿದ್ದ ಮೇಲೆ ಇನ್ನೂ 2 ಮೀನಿದ್ದು ಅಲ್ಲ, ಅವು ಅಂತಿದ್ದು, ಇದು ಒಂದು ಅಂತಿತ್ತಿದ್ದು ದೊಡ್ಡದು ಮೀನ. ಇಷ್ಟು ಮಾತಾಡಿ ಹೋಗ್ಯಾರ ಅಂದಮೇಲೆ ವೀಳ್ಯ ಕೊಟ್ಟಂಗೆ ನಾಳೆ ಬೆಳಗ್ಗೆ ಬರ್ತಾರೆ, ಬಂದು ಬಲಿ ಹಾಕ್ತಾರೆ. ಬಲಿ ಹಾಕಿ ಹಿಡ್ಕೊಂಡು ಹೋಗಿ ಚೂರಿ ಹಾಕಿ ಕುದಿಸಿ ತಿಂತಾರೆ. ಅದಕ್ಕೆ ಇವ್ರ ಕೈಗೆ ನಾ ಸಿಗಬಾರದು ಅಂತ ಮೊದಲನೇ ಮೀನು ಅಂತಿತ್ತು. ಎಲ್ಲಿಗೆ ಹೋಗಬೇಕು ಅಂದರೆ ತಪ್ಪಿಸ್ಕೊಳ್ಬೇಕು ಅಂತ. ಇವ್ರ ಕಣ್ಣಿಗೆ ಬೀಳಬಾರ್ದು ನಾನು. ಅವು ಇನ್ನೂ ಆಡಿದ್ದು ಅಲ್ಲ, ನಾಳೆಗೆ ಬರ್ತಂತೇಳ್ಯಾನ. ಬರಲೇ ಬಂದಾಗ ನೋಡಿದ್ರೆ ಆಯಿತು ಅಂತ. ಅವು 2ನೇದಂತಿತ್ತು. ಇನ್ನೊಂದು ಪೂರ ಮೊಬ್ಬಿತ್ತದು. ನಮ್ಮ ಮನೆ ಬರೆದಾಗ ಅವ್ರ ಬಾಯಾಗ ಹೋಗಂಗಿತ್ತಂದ್ರೆ ನಾವೇನು ಮಾಡೋಕ್ಕಾಗ್ತದ, ಶಿವಾಯನ ಹೋಗ್ಬಿಟ್ರಾಯ್ತು ಅಂತ ಅದು ಅಂತಿತ್ತು. ಅನಂತ ಮಹಾತ್ಮರು ಈ ಪ್ರಪಂಚದಲ್ಲಿ ಇದ್ದು ಇಲ್ಲದಂತೆ ಬಾಳಿ ಬದುಕಿ ಹೋಗಿರುವಂಥವರಾಗಿದ್ದಾರೆ. ನಾಳೆ 8ನೇ ತಾರೀಕಿಗೆ ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಈ ಮಠದ ಆದಿಗುರುಗಳು ಏನು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಪುರಾಣದಲ್ಲಿ ಬರೆದಿದ್ದಾರೆ. ಬಿಡುಗಡೆ ಆದ ಮೇಲೆ ಓದಬೇಕು. ಮಹಾತ್ಮರ ಚರಿತ್ರೆಗಳನ್ನು ಓದುವುದರಿಂದ ಗುರುತಾಗ್ತದ ಈ ಪ್ರಪಂಚದೊಳಗೆ ನಾವು ಹೆಂಗೆ ಪಾರಾಗಬೇಕು ಅಂತ. ಅದಕ್ಕೆ ಮಹಾತ್ಮರ ಚರಿತ್ರೆಗಳನ್ನು ಓದಬೇಕು ಅನ್ನೋದು. ಅವ್ರ ಚರಿತ್ರೆ ಓದಿದರೆ ನಮಗೇನು ಲಾಭ ಅಂತ ಕೇಳಿದರೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಗುರುತಾಗ್ತದೆ. ಆ ರೀತಿಯಲ್ಲಿ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು ಅಂತ ಖಾಲಿ ಆಯಿತು. ಒಂದು ಮೀನ ಹೋಯ್ತು. ಈಗ 2ನೇದು ಅಂತದ, ಇನ್ನು ನಾಳೆಗೆಲ್ಲ ಬರೋದು. ನಾಳೆಗೆ ಬರ್ತದ ಅಂದರೆ ಒಂದಿಷ್ಟು ಏನಾದರೂ ಉಪಾಯ ಮಾಡೋಣ. ಏನು ಮಾಡಿದರೆ ಅವ್ರ ಬಂಧನ ನಮಗೆ ತಪ್ತದ, ಏನು ಮಾಡಿದರೆ ಆ ಮೀನುಗಾರರ ಕೈಯೊಳಗೆ ನಾವು ಸಿಗಂಗಿಲ್ಲ, ಏನು ಮಾಡಿದರೆ ಕುತ್ತಿಗೆ ಚೂರಿ ಬರಂಗಿಲ್ಲ. ಇದನ್ನ ನಾವು ಒಂದಿಷ್ಟು ಪ್ರವಚನಗಳಲ್ಲಿ ಕೇಳಿ ಗುರುಗಳ ಹತ್ರ ಹೋಗಿ ಮುಂದೆ ಏನೇನು ಬರುತ್ತದ, ಇದಕ್ಕೆ ಏನೇನು ಮಾಡಬೇಕು ಅಂತ ಕೇಳಬೇಕಂತದ. 2ನೇದು ಇದು. ನಾಳೆ ಅಲ್ಲ ಇನ್ನು ಬರೋದು. ನಾಳೆ ಬೆಳಕು ಹರಿಯೋದ್ರೊಳಗಾಗಿ ಅದು ಬಂದ್ರೂ ಸಹಿತ ನಾವು ಅದ್ರ ಕೈಯಾಗ ಸಿಗಬಾರದು, ನಮ್ಮ ಕುತ್ತಿಗೆ ಚೂರಿ ಬರಬಾರದು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳಿ ಗುರುಗಳ ಹತ್ರ ಹೋಗಿ ಏನದ ಅಂದರೆ ಹಿಂಗೆ ನಮಗೆ ಆ ಮೀನುಗಾರ ಅಪ್ಪ ಮಗ ಮಾತಾಡಿ ಹೋಗ್ಯಾರ, ನಾಳೆ ಬೆಳಿಗ್ಗೆ ಬರ್ತೀವಿ ಅಂತ ಅಂದಾರ, ನಾವು ಉಳಿಬೇಕು. ಇದಕ್ಕೆ ಉಪಾಯ ಏನು? ಗುರುಗಳು ಹೇಳಿದರು, ನೀನು ಒಂದಿಷ್ಟು ಭಜನೆ ಮಾಡು, ನೀನು ಒಂದಿಷ್ಟು ಧ್ಯಾನ ಮಾಡು, ನೀನು ಒಂದಿಷ್ಟು ಜಪ ಮಾಡು. ಇಷ್ಟು ಮಾಡಿದೆ ಅಂದರೆ ಯಾರು ಬಂದ್ರೂ ಸಹಿತ ನಿನ್ನ ಏನು ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮೊದಲು ಶ್ರೀಶೈಲಕ್ಕೆ ಹೋದಾಗ ಒಬ್ಬರು ಕರ್ಕೊಂಡು ಹೋಗಿದ್ದರು ಕುರುಡಿ ಭಕ್ತರು. ಸಿದ್ದರಾಮನ ಕೊಳ್ಳ ನೋಡೋಣ ಅಂತ ಹೋದ್ವಿ. ಅಲ್ಲಿ ಒಬ್ಬ ಸಾಧು ಗಿಡಕ್ಕೆ ಹೊಟ್ಟೆ ಬೆನ್ನಿಗೆ ಹತ್ಯದ, ಬರೇ ಎಲುಬು ತೊಗಲು ಮಾತ್ರ ಉಳಿದಾವ. ನಾವು ಹೋಗೋಣ ಅಂತ ಹೋಗಬೇಕು ಅಂದರೆ ಅಲ್ಲೆಲ್ಲ ಉತ್ತುಗಳೊಳಗೆ ಹಾವುಗಳು ಮೋತಿ ಎತ್ಕೊಂಡು ಕುಂತಾವ. ಕಾಲು ಶಬ್ದ ಆದ ತಕ್ಷಣವೇ ತೆಳಗಿಳಿತಾವ, ನಾವು ಮುಂದಕ್ಕೆ ಹೋದ ತಕ್ಷಣವೇ ಮ್ಯಾಲೆ ಎದ್ದೇಳ್ತಾವೆ. ಇದ್ರ ನೋಡಿದೆ ನಮ್ಮದು ಮುಗಿತು ಕತೆ ಅಂದೆ ನಾನು. ಯಾಕಂದ್ರೆ ಅವು ಹೊರಗೆ ಬರೋದು ಒಳಗೆ ಬರೋದು ಮಾಡಕತ್ತೇವ. ಹೊರಗೆ ಬಂದು ಹಂಗೆ ನಿಂತು ಅಂದರೆ ಸಿದ್ದರಾಮನ ಕೊಳ್ಳೋದು. ಅವನು ಚನ್ನಮಲ್ಲಿಕಾರ್ಜುನನ ಮೇಲೆ ನಿಷ್ಠೆ ಇತ್ತ. ಜಿಗದಾಗ ಏನದ ಅಂದ್ರೆ ಮಲ್ಲಯ್ಯ ಬಂದು ಎತ್ತಿಕೊಂಡು ನಮ್ಮನ್ಯಾರು ಎತ್ಕೊಳ್ಳೋರು.
ಈ ಹಾವು ಕಡಿದ್ರೆ ನಾವು ಇಲ್ಲೇ ಸಾಯ್ತೀವಿ ಅಂತ ತಿಳ್ಕೊಂಡು ಅಂದು ಅನುಮಾನದಿಂದ ಓದಿ ನೋಡ್ತೀವಿ, ಗಿಡಕ್ಕೆ ಕುಂತು ಬಿಟ್ಟಾನ. ಹೊಟ್ಟೆ ಬೆನ್ನಿಗೆ ಹತ್ಯದ, ಎಲುಬು ತೊಗಲು ಮಾತ್ರ ಉಳಿದಾವ. ಹೋಗಿ ಆತನ್ನು ಮಾತಾಡಿಸಿದ್ದೀವಿ. ಇಷ್ಟು ಅರಣ್ಯದೊಳಗೆ ನಾವು ಒಂದು ತಾಸು ಬಂದು ಇಲ್ಲಿ ಸಿದ್ದರಾಮನ ಕೊಳ್ಳದೊಳಗೆ ಬಂದು ಒಂದಿಷ್ಟು ತೀರ್ಥ ತಗೊಂಡು ಹೋಗೋಣ ಅಂತ ಬಂದೀವಿ ಅಂದರೆ ಈ ಹಾವುಗಳು ಕಿರಿಕಿರಿ, ಇಲ್ಲಿ ಕಾಡು ಪ್ರಾಣಿಗಳು ಅದಾವಂತ ಹೇಳ್ತಾರ, ಮತ್ತು ನೀವು ಗಿಡಕ್ಕೆ ಆರಾಮ ಕುಂತೀರಲ್ಲ, ಹೆಂಗೆ ಕುಂತೀರಿ ಅಂತಂದರೆ ಆವಾಗ ಆ ಮಹಾತ್ಮ ಅಂದ, ಯಾವ ಪ್ರಾಣಿನೂ ನಾನೇನು ಮಾಡಂಗಿಲ್ಲ, ಏನಾರ ಮಾಡಬೇಕು ಅಂದರೆ ದುಷ್ಟ ಮನುಷ್ಯರು ಮಾತ್ರ ಅಂದತ. ಮತ್ತು ಎಷ್ಟು ಡೇಂಜರ್ ಅದೀವಿ ನಾವು. ಹಾವು ಬಂದು ಸುತ್ತರಿದು ಹೋಗ್ತದ, ರಾತ್ರಿ ಹುಲಿ ಬಂದು ಈ ಕೊಳ್ಳದೊಳಗೆ ನೀರು ಕುಡಿತದ, ನೀರು ಕುಡಿದು ಹಿಂಗೆ ನೋಡ್ತದ, ಸುಮ್ಮನೆ ಹೋಗ್ತದ, ನನ್ನ ಸನಿಯಕ್ಕೆ ಬರಂಗಿಲ್ಲ. ಯಾಕ ಅಂತ ಕೇಳಿದರೆ ನಾವು ಕೇಳಿದ್ದೀವಿ, ಸ್ವಾಮಿ ಎಷ್ಟು ಧೈರ್ಯ ನಿಮ್ಗೆ, ಸುಮ್ಮನೆ ಒಂದು ಇರುವೆಗಳು ಭಾಳ ಎದ್ದವ ಅಂದ್ರೆ ಆ ದಾರಿ ಬಿಟ್ಟು ನಾವು ಮುಂದಕ್ಕೆ ಹೋಗ್ತೀವಿ. ಇಲ್ಲಿ ಕಾಡು ಪ್ರಾಣಿಗಳು, ಹಾವುಗಳು ಇವೆಲ್ಲ ಅಡ್ಡಾಡುವಂಥ ಸ್ಥಳ ಶೀಘ್ರ ಐತೆ, ಇಂಥದ್ರೊಳಗೆ ನೀವು ಆರಾಮದೀವಿ ಅಂತೀರಲ್ಲ ಹೆಂಗ ಅಂತ ಕೇಳಿದರೆ ಅವರು ಒಂದು ಮಾತು ಹೇಳಿದರು, ಇವತ್ತಿಗೂ ನಾನು ನೆನಪಿಟ್ಕೊಂಡಿನ. ನಮ್ಮ ಮನಸ್ಸನ್ನು ಗುರುವಿಗೆ, ದೇವರಿಗೆ ಕೊಟ್ಟು ಅವರು ಧ್ಯಾನ ಮಾಡಿಬಿಟ್ರೆ ಮಾನ ಅಭಿಮಾನ ನಿಮ್ಮದಯ್ಯ, ಹಾನಿ ವೃದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ನಮ್ಮ ಮಾನ ಅಭಿಮಾನವನ್ನು ಎರಡನ್ನೂ ಗುರುದೇವರು ಪಾದಕ್ಕೆ ಅರ್ಪಣೆ ಮಾಡಿಬಿಟ್ರೆ ಈ ಯಾವ ಪ್ರಾಣಿಗಳು ನಮ್ಮನ್ನು ಮುಷಿ ಸಹಿತ ನೋಡಂಗಿಲ್ಲ, ಹಾವುಗಳು ಕಚ್ಚಂಗಿಲ್ಲ. ಯಾವಾಗ ನಮಗೆ ತೊಗಲಿನ ಅಭಿಮಾನ ಬರ್ತದ, ಹೆಸರಿನ ಅಭಿಮಾನ ಬರ್ತದ, ಜಾತಿಯ ಅಭಿಮಾನ ಬರ್ತದ, ಬಣ್ಣದ ಅಭಿಮಾನ ಬರ್ತದ, ಅವಾಗೇನದ ಅಂದರೆ ನಾವು ಪರಾಧೀನ ಆಗ್ತೀವಿ. ಎಲ್ಲವನ್ನು ನಿನಗೊಪ್ಪಿಸಿದ ಮೇಲೆ, ನಿನ್ನ ಪಾದಕ್ಕೆ ಅರ್ಪಣೆ ಅಂತ ಅಂದ ಮೇಲೆ ಇಲ್ಲಿ ಯಾವ ಪ್ರಾಣಿ ಏನು ಮಾಡಂಗಿಲ್ಲ ಅಂದ. ಇದು ಎಂಥ ಶಾಸ್ತ್ರದ ಮಾತಿದು. ಅದರಂಗ ಈ ಎರಡನೇ ಮೀನ ವಿಚಾರ ಮಾಡಿ ಗುರುಗಳ ಹತ್ರ ಬಂದು ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಗುರುಗಳು ಹೇಳಿದರು. ಅದನ್ನು ಮಾಡಕತ್ತಿ ಅವಕ್ಕೆ ಧೈರ್ಯ ಬಂತು. ಅಪ್ಪ ಬಸವಣ್ಣ ಅಂತಾನೆ, ಆಯುಷ್ಯ ತೀರಿದಲ್ಲದೆ ಮರಣ ಮುಂಟೆ, ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯ ಮುಂಟೆ, ಅಂಜಲೇತಕೋ ಅಳುಕಲೇತಕೋ ಈ ಲೋಕದ ವಿಭರ್ಗಣೆಗೆ, ಕೂಡಲ ಸಂಗಮ ದೇವ ನಿಮಗೆ ಆಳಾದ ಮೇಲೆ. ಒಂದು ಸಲ ನಾವು ಸಂಗಮನಾಥನ ಶ್ರೀಚರಣಕ್ಕೆ ಅಣೆ ಹಚ್ಚೀವಿ ಅಂದಮೇಲೆ ಮರಣ ಬರಬೇಕು ಅಂದರೆ ನಾವು ಮಾತಾಡ್ತಿರ್ತೀವಿ, ಇನ್ನೂ ಕೆಲವು ದಿವಸ ಇರಬೇಕಾಗಿತ್ತು, 99 ವಯಸ್ಸಾದ್ರೂ ಇನ್ನೂ ಇರಬೇಕಾಗಿತ್ತೆ ಅಂತಾರ ಹೊರತು ಮುಗಿದದ ಹೋಗ್ಲಿ ಅಂತನವ್ರಿಲ್ಲ, ಇನ್ನೂ ಇರಬೇಕಾಗಿತ್ತು. ಅದಕ್ಕೆ ಯಾರೋ ಡಾಕ್ಟ್ರ್ ಹತ್ರ ಹೋಗಿದ್ರಂತ, 99 ಎಷ್ಟಾಗ್ಯಾವ ಯಜಮಾನಗ, 99 ಅಂತ. ಸರಿ, ಏನಾರು ಉಣ್ತಾನೇನೋ ಅಂದ, ಎಷ್ಟು ದಿವಸ ಉಣ್ತದ್ದ ಗಂಗಾಳ ಅನ್ನ, ಈಗ ಏನು ಉಣ್ಣಂಗಿಲ್ಲ. ಏನಾರು ಕುಡಿತಿದ್ದೇನು ಅಂದ, ಏನೂ ಇಲ್ಲ, ನೀರು ಸಹಿತ ಹೋಗುವಲ್ಲು. ಮತ್ತು ದವಾಖಾನಿಗೆ ಯಾಕೆ ತೊಗೊಂಡು ಬಂದಿರಿ ಅಂದ, ಈಗ 99 ಅಲ್ಲ, ಮತ್ತು ಇನ್ನೊಂದು 99 ಆದರೆ ಡಬಲ್ ಆಗ್ತಿತ್ತು, ಅದಕ್ಕೆ ಹೆಂಗಾರ ಉಳಿತೇನೇನೋ ಅಂತ ಬಂದೀವಿ ಅಂದರು. ಡಾಕ್ಟ್ರ್ ಅಂದ, ಇವಕ್ಕೆ ಬುದ್ಧಿ ಇದ್ದಂಗಿಲ್ಲ, 2 ಗುಳಿಗೆ ಕೊಡ್ತೀನಿ, ಈಗ ರಾತ್ರಿ ಒಂದು ಹಾಕ್ರಿ, ಮುಂಜಾನೆ ಎದ್ದರೆ ಹಾಕ್ರಿ, ಇಲ್ಲ ಅಂದ್ರೆ ಅದು ಹಂಗೆ ಇರಲಿ ಗುಳಿಗೆ ಅಂದ. ತಿಳಿತಲ್ಲ, ಈಗ ರಾತ್ರಿ ಒಂದು ಹಾಕ್ರಿ, ನುಂಗಿ ಮಲಿಕೆಲಿ, ಮುಂಜಾನೆ ಎದ್ದರೆ ಇನ್ನೊಂದು ಗುಳಿಗೆ ಹಾಕ್ರಿ, ಎದ್ದೇಳಲಿಲ್ಲ ಅಂದ್ರೆ ಅದು ಗುಳಿಗೆ ಅಲ್ಲೇ ಇರಲಿ ಮಾಡಿನಾಗ ಅಂದರು ಡಾಕ್ಟ್ರು. ಇವಕ್ಕೆ ಅರ್ಥ ಆಗಲಿಲ್ಲ, ಹಂಗೆ ಸ್ವಾಮಿ ನಾವು ಹಂಗೆ ಮಾಡ್ತೀವಿ ಅಂತ. ಓದು ರಾತ್ರಿ 12 ಗಂಟೆಗೆ ಗಾಡಿಗೆ ಕುಂತ, ಮತ್ತು ಗುಳಿಗೆ ನುಂಗವ್ರು ಯಾರು ನುಂಗ್ತಾರೆ? ಅದಕ್ಕೆ ಆಯುಷ್ಯ ತೀರಿದಲ್ಲದೆ ಮರಣ ಮುಂಟೆ, ಮರಣ ಬರ್ತದ ಅಂದ್ರೆ ಆಯುಷ್ಯ ಮುಗಿಬೇಕು. ಯಾರೇ ಇರಲಿ ಅವರು, ಯಾವ ಉಸಿರು ದೇವರು ಕೊಟ್ಟಾನೋ ಆ ದೇವರಿಗೆ ಗುರ್ತು ಯಾವಾಗ ಉಸಿರು ನಿಲ್ಲಿಸ್ಬೇಕಂತನದು. ನಾವು ಜುಲಿಮ್ ಮಾಡಿ ನಿಲ್ಲಿಸ್ತೀವಲ್ಲ, ನಾವು ಪಾಪಿಗಳು. ಉರ್ಲಾಕೊಳ್ಳೋದು, ಬೆಂಕಿಯಾಗಿ ಬೀಳೋದು, ರೈಲಿಗೆ ಬೀಳೋದು, ವಿಷ ಕುಡಿಯೋದು, ಇದೇನು ಮಾಡ್ತೀವಲ್ಲ ಇವು ಎಲ್ಲ ಪಾಪದ ಕೆಲಸ.
ನೀನು ಎಂಥ ಬುದ್ಧಿವಂತ ಇದ್ದು ಈ ಕೆಲಸ ಮಾಡಿದೆ ಅಂದರೆ ನಿನಗೆ ನರಕ ಪ್ರಾಪ್ತಿ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಅದಕ್ಕೆ ನೀನು ಉಸಿರು ನಿಲ್ಲಿಸಕ್ಕೆ ಹೋಗಬೇಡ. ಯಾವಾಗ ಪ್ರಾರಂಭ ಮಾಡಬೇಕು, ಯಾವಾಗ ಬಂದ್ ಮಾಡಬೇಕು ಅವನಿಗೆ ಗುರ್ತು. ಅದಕ್ಕೆ ಅಪ್ಪ ಬಸವಣ್ಣ ಧೈರ್ಯದ ಮಾತು ಹೇಳ್ತಾನ, ಆಯುಷ್ಯ ತೀರಿದಲ್ಲದೆ ಮರಣ ಮುಂಟೆ. ಆಯುಷ್ಯ ಮುಗಿದ್ರೆ ಮಾತ್ರ ಮರಣ ಬರುತ್ತೆ. ಈ ಮೀನುಗಾರರು ಬಂದು ಬಲಿ ತಗೊಂಡು ಕೆರೆ ಸುತ್ತರಿಲಿ ಖರೆ ನಮಗೇನು ಆಗಂಗಿಲ್ಲ, ನಮ್ಮದು ಮುಗಿದಿತ್ತು ಅಂದರೆ ಅವನು ಬಲಿಗೆ ನಾವು ಬೀಳುತ್ತೀವಿ. ಎರಡನೇದವ್ರು ಎಷ್ಟು ಹುಷಾರದಾವ ನೋಡ್ರಿ ಮೀನವು. ನಮ್ಮ ಆಯುಷ್ಯ ಮುಗಿದ್ರೆ ಮಾತ್ರ ಬೀಳ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯ ಮುಂಟೆ. ನಮಗೆ ದರಿದ್ರತನ ಬಂದದ ಅಂದರೆ ಭಾಗ್ಯ ತೀರ್ಯದ, ಪುಣ್ಯ ಖಾಲಿ ಆಗ್ಯದ. ನೀನು ಇಂದಿನ ಪುಣ್ಯವನ್ನು ಈಗ ಉಪಯೋಗ ಮಾಡಿದಿ. ಇವತ್ತು ನೀನು ಏನದ ಅಂದ್ರೆ ಪುಣ್ಯ ಮಾಡಿಲ್ಲ, ಮುಂದೆ ನಿನಗೆ ಶಾಶ್ವತವಾದ ಆನಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ದಾರಿದ್ರ್ಯತನ ಬರಬೇಕಾಗಿತ್ತು ಅಂತಂದರೆ ಭಾಗ್ಯ ಮುಗಿದಿರ್ತದ ಅಂತ ಅರ್ಥ. ಅದಕ್ಕೆ ಬಸವಣ್ಣ ಅಂತಾನ, ಅಂಜಬೇಕು ಯಾಕೆ, ಅಳಕಬೇಕು ಯಾಕೆ, ಆಲೋಚನೆ ಮಾಡಬೇಕು ಯಾಕೆ, ಈ ಲೋಕದ ಮಾತುಗಳಿಗೆ ಅಂಜೋದು ಯಾಕೆ. ನಾನು ಒಂದು ಸಲ ಗುರುದೇವ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ಹಣೆ ಹಚ್ಚಿ, ಆಳು ಅಂದರೆ ಇಲ್ಲಿ ಶಿಷ್ಯ, ಭಕ್ತ, ಸೇವಕ, ನಾನು ಗುರುವಿಗೆ ಒಪ್ಪಿಸಿಬಿಟ್ಟೀನಿ ಅಂದರೆ ಆತನೇ ನುಡಿಕೆಂತಾನೆ. ಆಳಿನ ಅಭಿಮಾನ ಅರಸನಿಗೆ, ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ, ಜೋಳಿಗೆ ಅಭಿಮಾನ ಕೊಟ್ಟ ಗುರುವಿಗೆ. ಏನಾರ ಮಾಡಯ್ಯ ತಂದೆ, ಮಹದಾನಿ ಶ್ರೀ ಗುರು ಯರಿಸ್ವಾಮಿ ನಿನ್ನಾಳು ನಾನು ಅಂತ ಒಬ್ಬರು ತಿಕ್ಕಯ್ಯ ಸ್ವಾಮಿಗಳವರು ಬರೆದಿದ್ದಾರೆ. ಅದಕ್ಕೆ ಇಲ್ಲಿ ಗುರುವಿನಲ್ಲಿ ವಿಶ್ವಾಸ ಇಟ್ಟು ಆ ಅಂಬಿಗರ ಕೈಯಾಗ ಸಿಗಬಾರದು, ಕಟಗರ ಕೈಯಾಗ ಸಿಗಬಾರದು ಅಂತ ತಿಳ್ಕೊಂಡು ಎರಡನೇ ಮೀನ ಗುರುವಿನ ಮಾತು ನಂಬಿ ಭಜನೆ ಮಾಡಕತ್ತು. ನಿಮಗೆಲ್ಲ ಗುರ್ತದ, ಮುರುಕುಂಡು ಮುರುದ್ವತಿಯರಿಗೆ ಮಕ್ಕಳು ಇದ್ದಿಲ್ಲ, ಪರಮಾತ್ಮ ಭೇಟಿ ಆದ, ಅಂಗಾಮದ ಮಗ 16 ವರ್ಷದ ಮಗನ ಕೊಡ್ತೀನಿ ಅಂತ ಕೊಟ್ಟ, 16 ವರ್ಷ ವಯಸ್ಸು, 17 ಆಗಂಗಿಲ್ಲ ಅಂತ ತಂದೆ ತಾಯಿಗಳು ಸದ್ಯದ ಕಾಲದಲ್ಲಿ ನಮ್ಮ ಹೊಟ್ಟೆಯೊಳಗೆ ಮಕ್ಕಳಿಲ್ಲ, ಇದು ಒಂದು ಹುಟ್ಲಿ ಮುಂದೆ ನೋಡೋಣ ಅಂತ ವಿಚಾರ ಮಾಡಿದರು. ಇವರು ದಿವಸ ಬೆಳೆದಂಗೆ ಹುಡುಗ ನೋಡಿ ಗೋಳಾಡಕತ್ತಿದ್ದರು. 16 ವರ್ಷ ಪೂರ ಮುಗೀತು. ಅಳಲಿಕ್ಕತ್ತಿದಾಗ ಮಾರ್ಕಂಡೇಯ ಬಂದು ಕೇಳ್ತಾನೆ, ಯಾಕೆ ಅಳುತ್ತೀರಿ ಅಂತ. ಅವತ್ತು ಹೇಳ್ತಾಳೆ ಮುರುದ್ವತಿ, ಮಗನೇ, ಪರಮಾತ್ಮ ಕೈಲಾಸನಾಥ ಶಂಕರನ ಹತ್ರ ಪ್ರಾರ್ಥನಾ ಮಾಡಿದಾಗ 16 ವರ್ಷದ ಮಗನ್ನು ಕೊಡ್ತೀನಿ ಅಂತ ನಿನ್ನ ಕೊಟ್ಟಾರ, ಇನ್ನೊಂದು 2 ದಿವಸಕ್ಕೆ 16 ವರ್ಷ ಮುಗಿತೇವೆ. ಮುಗಿದು ಅಂದರೆ ನಿನ್ನ ಪ್ರಾಣ ಹೋಗ್ತದ. ನಮ್ಮೆದುರಿಗೆ ಹುಟ್ಟಿದ ಮಗನನ್ನು ಸಾವು ನಾವೆಂಗೆ ನೋಡಬೇಕು, ಅದಕ್ಕೆ ನಮಗೆ ಕೊರಗದ ಅಂತ ತಿಳ್ಕೊಂಡು ಹೇಳಿದಾಗ ಮಗ ಧೈರ್ಯದ ಮಾತು ಹೇಳ್ತಾನೆ. ಇದಕ್ಕೆಲ್ಲದಕ್ಕೆ ನಾನು ಹುಟ್ಟಿಸಿದವನು ಯಾರು? ಪರಮಾತ್ಮ. ನಾನು ಅವನ್ನೇ ಕೇಳಿದ್ರಾಯ್ತು, ಉಳಿದವ್ರನ್ನ ಯಾಕೆ ನಾನು ಮಾತಾಡಿಸ್ಬೇಕು? ಯಮಧರ್ಮಗೆ ಬರಬೇಡ ಅಂತ ಹೇಳೋದಕ್ಕೆ ನಾನ್ಯಾರು? ಯಮಧರ್ಮ ಬಂದ ಅಂದರೆ ಅವನನ್ನು ನಿಲ್ಲಿಸುವ ಶಕ್ತಿ ಕೈಲಾಸನಾಥ ಶಂಕರನಿಗೆ ಮಾತ್ರ ಅದ. ಅದಕ್ಕೆ ನಾನು ಲಿಂಗದ ಮುಂದೆ ಕುಳಿತುಕೊಂಡು ಅಖಂಡವಾದ ಭಜನೆ ಮಾಡ್ತೀನಿ ಅಂತ ತಿಳ್ಕೊಂಡು ಓಂ ನಮಃ ಶಿವಾಯ ಮಂತ್ರದ ಜಪ ಪ್ರಾರಂಭ ಮಾಡಿದ. ಯಮಧರ್ಮ ಬಂದ, ಪಾಶ ಹಾಕಿದ, ಲಿಂಗಕ್ಕೂ ಮಾರ್ಕಂಡೇಯನಿಗೂ ಕೂಡಿ ಬಿತ್ತು. ಆವಾಗ ಪರಮಾತ್ಮ ಲಿಂಗದಲ್ಲಿ ಉದ್ಭವವಾಗಿ ತ್ರಿಶೂಲವನ್ನು ತೆಗೆದುಕೊಂಡು ಯಮಧರ್ಮಕ್ಕೆ ಚುಚ್ಚಲಿಕ್ಕೆ ಹೋಗ್ತಾ ಇದ್ದಾನೆ. ಯಮಧರ್ಮ ಅಂತಾನ, ಅಲ್ಲ ನೀನೇ ಕೊಟ್ಟಿದ್ದು 16 ವರ್ಷ ಆಯುಷ್ಯ, ಮತ್ತು ನನ್ನ ಡ್ಯೂಟಿ ನಾನು ಮಾಡಬೇಕು, ಅದಕ್ಕೆ 16 ವರ್ಷ ಮುಗಿತೇವ ಅಂತ ತಿಳ್ಕೊಂಡು ನಾನು ಬಂದು ಪಾಶ ಹಾಕಬೇಕು ಅಂದರೆ ನೀನು ಬಂದಿದ್ಯಲ್ಲ, ಮತ್ತಿದು ನೀನು ಅಧಿಕಾರ ಕೊಟ್ಟವರೇ ಅಧಿಕಾರ ಕಸ್ಕೊಂಡ್ರೆ ಗತಿ ಹಂಗ ಅಂತ ಯಮಧರ್ಮಕ್ಕೆ ಹೇಳಿದ. ಆವಾಗ ಪರಮಾತ್ಮ ಅಂತಾನ, ನನ್ನ ಕಾನೂನುಗಳದಾವ ಕೆಲವು, ನೀನು ವಯಸ್ಸಿಗೆ ಅನುಗುಣವಾಗಿ ಅವರ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅವರ ಶಿಕ್ಷೆ ಕೊಡಬೇಕು, ಎಷ್ಟು ರಕ್ಷಣೆ ಮಾಡಬೇಕು, ಎಷ್ಟು ಇವ್ರನ್ನ ಎಲ್ಲಿಗೆ ಕಳಿಸ್ಬೇಕು ಅಂತಕ್ಕಂಥ ಕಾನೂನೇನು ಐತಲ್ಲ, ಅದು ನೀನು ಮಾಡ್ತಕ್ಕಂಥದ್ದು ಬರೋಬರಿ.
ಆದರೆ ಇನ್ನೂ ಒಂದು ವಿಶೇಷ ಕಾನೂನದ. ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದರೂ ಸಹಿತ ಸಾಯುವ ಸಂದರ್ಭದಲ್ಲಿ ನನ್ನ ನಾಮಸ್ಮರಣೆ ಅವನು ಮಾಡ್ತಿದ್ದ ಅಂದರೆ 7 ಜನ್ಮದ ಪಾಪ ಪರಿಹಾರ ಆಗ್ಯದ ಅಂತ ತಿಳ್ಕೊಳ್ಬೇಕೇ ಹೊರತು ಅವನು ಪಾಪ ಮಾಡ್ಯಾನ ಅಂತ ನರಕಕ್ಕೆ ಒಯ್ಯೋ ಅಧಿಕಾರ ನಿನಗಿಲ್ಲ ಯಮಧರ್ಮ ಅಂತ ಪರಮಾತ್ಮ ಮಾತು ಕೊಟ್ಟ. ಈ ವಿಶ್ವಾಸದಿಂದ 2ನೇ ಮೀನ ಅದು ಧ್ಯಾನ ಮಾಡಕತ್ತು, ಜಪ ಮಾಡಕತ್ತು, ತಪಸ್ಸು ಮಾಡಕತ್ತು, ಅಖಂಡ ನಾಮಸ್ಮರಣೆ ಇವು ಎಲ್ಲ ಮಾಡಿ 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 ನೀನು ಜಪ ಮಾಡ್ಕೊಂತ ಕುಂತೆ ಅಂದರೆ ಯಾರು ನೀನು ಸನ್ಯಾಕೆ ಬರಂಗದಾರ? ಅವನು ಒಳಗೆ ಅಂತ ಸಿಟ್ಟೈತೆ ಅನ್ಕತ್ತೆ. ಕಣ್ಣು ತೆರೆದು ನೋಡಿ ನೀನು ಸುಟ್ಟೋಗಂತ ಅಂದ್ಬಿಟ್ರೆ ಏನು ಮಾಡಬೇಕು ಅಂತ ಕೆಲವರು ಡೂಪ್ಲಿಕೇಟ್ ಕಂಪ್ನಿ ಇರ್ತಾವೆ. ಅವು ಏನದ ಅಂದರೆ ಶಾಪ ಕೊಡ್ತೀವಿ ಶಾಪ ಕೊಡೋಕ್ಕೆ ಇವ್ರು ಅಪ್ಪಗಾಗಂಗಿಲ್ಲ. ಸುಮ್ಮನೆ ಒಂದಿಷ್ಟು ಜಪ ಎಣಿಸಿ ತಪಸ್ಸು ಮಾಡಿದ್ರೆ ಶಾಪ ಏನದು? ಗುರುಗಳು ಶಾಪ ಅಂದರೆ ಗುರುಗಳಿಗೆ ಏನು ಮಾತು ಕೊಟ್ಟೀವಿ ಆ ಮಾತು ನಾವು ನಡೆಸಲಾರದಂಗೆ ಅವ್ರ ಮನಸ್ಸು ನೋಯಿಸಿದ್ವಿ ಅಂದರೆ ಅದೇ ಶಾಪ. ನೀನು ಹಾಳಾಗಲ್ಲ ಅಂದರೆ ಶಾಪ ಅಲ್ಲದು. ಅದ್ರಂಗೆ ಒಬ್ಬನು ತಪಸ್ಸಿಗೆ ಕುಂತಿದ್ದ, ಟೈಮ್ ಆಗ್ಯದ, ಇದೊಂದು ಮಾತು ಹೇಳ್ತೇನೆ. ತಪಸ್ಸಿಗೆ ಕುಂತಿದ್ದ, ಸಿದ್ಧಿ ಆಗ್ಯದೆಲ್ಲ ನೋಡ್ಕೋಬೇಕು ಅಂತ ವಿಚಾರ ಮಾಡಿದ. ಡೂಪ್ಲಿಕೇಟ್ ಕಂಪ್ನಿ ಸಿದ್ಧಿ ಕಡೆಗೆ ಇರ್ತದೆ. ಒರಿಜಿನಲ್ ಮಂದಿ ಏನದ ಅಂದರೆ ಗುರುವಿನ ದಯ ಇದ್ರೆ ಸಾಕಪ್ಪ, ಈ ಜನ್ಮ ಸಾರ್ಥಕ ಆದ್ರೆ ಸಾಕು ಅಂತ ಇವ್ರು ಅಂತಿರ್ತಾರೆ. ಆ ಡೂಪ್ಲಿಕೇಟ್ ಕಂಪ್ನಿ ಏನದ ಅಂದರೆ ವರ ಪಡ್ಕೊಂಡು ಬಿಡ್ಬೇಕು, ಎಲ್ಲರ ತಲೆ ಮೇಲೆ ಕೈ ಇಟ್ಕೊಂತ ಹೋಗ್ಬೇಕು, ಎಲ್ಲರಿಗೆ ಅಂಜಿಸ್ಬೇಕು ಅಂತ ತಿಳ್ಕೊಂಡು ಅವನು ಆ ವಿಚಾರ ಮಾಡಿ ತಪಸ್ಸಿಗೆ ಕುಂತಿದ್ದ. ಈ ತಪಸ್ಸು ಫಲ ಕೊಟ್ಟದ ಇಲ್ಲ ಅಂತ 12 ವರ್ಷ ಕುಂತಿದ್ದ ಅವನು, 1 ದಿವಸ 2 ದಿವಸ ಅಲ್ಲ. ಅವತ್ತೇನದ ಅಂತ ಕೇಳಿದರೆ ಗಿಡದ ಮೇಲೆ ಸಣ್ಣ ಗುಬ್ಬಿ ಮರಿ ಕುಂತು ಇವನ ಮೇಲೆ ಹೊಲಸು ಮಾಡಿತ್ತು. ಆವಾಗ ಇವ ಅಂದ, ನಾನು 12 ವರ್ಷ ತಪಸ್ಸು ಮಾಡೀನಿ, ನನ್ನ ಮೇಲೆ ನೀನು ಇಷ್ಟೇ ಇದ್ದಿ, ನನ್ನ ಮೇಲೆ ಹೊಲಸು ಮಾಡುತ್ತೆ ಅಂತ ಹಿಂಗೆ ದಿಟ್ಟಿಸಿ ನೋಡಿದ ಮೇಲೆ ಏನದ ಅಂದರೆ ಆ ಗುಬ್ಬಿ ಸುಟ್ಕೊಂಡು ಹೋಯ್ತು. ಆವಾಗ ಇವನಂದ, ನಂದು ಸಿದ್ಧಿ ಆಗ್ಯದ ಅಂದ. ಯಾರು ಪ್ರಪಂಚದೊಳಗೆ ನನ್ನ ಮಾತು ಕೇಳಲಿಲ್ಲ ಅಂದರೆ ಅವರನ್ನು ಹಿಂಗೆ ಸುಡಬೇಕು ಅಂತ ಹೊರಗೆ ಬಂದು ಭಿಕ್ಷೆ ಬೇಡಬೇಕಲ್ಲ. ಒಬ್ಬ ಗರತಿ, ಪತಿವ್ರತಾ ಶಿರೋಮಣಿ, ಆದರ್ಶ ಪತ್ನಿ, ಆದರ್ಶ ಮಗಳು, ಆದರ್ಶ ಸೊಸೆ ಅವ್ರ ಮನೆಗೆ ಬಂದ. ಇವನು ಮನೆಗೆ ಭಿಕ್ಷಕ್ಕೆ ಬರೋದ್ರೊಳಗಾಗಿ 12:30 ಗಂಟೆ ಆಗಿತ್ತು. ಗಂಡ ಹೊಲದಿಂದ ಬಂದಿದ್ದ. ಗಂಡಿಗೆ ಏನದ ಅಂದ್ರೆ ಮುಖ ತೊಳಿಸಿ ತಾಟ್ನೊಳಗೆ ಪ್ರಸಾದ ನೀಡಿ ಇನ್ನು ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳಕತ್ತಿದ್ಲು. ಇವ ಬಂದು ಭವತಿ ಭಿಕ್ಷಾಂದೇಹಿ ಅಂದ. ಯಾರು? 12 ವರ್ಷ ತಪಸ್ಸು ಮಾಡಿದ್ದಲ್ಲ. ನೋಡಿದ್ರೆ ಗುಬ್ಬಿ ಸುಟ್ಟೋಗಿತ್ತಲ್ಲ. ಅವ ಬಂದು ಏನದ ಅಂತ ಕೇಳಿದರೆ ಭವತಿ ಭಿಕ್ಷಾಂದೇಹಿ, ತಪಸ್ಸಿನ ಸೊಕ್ಕಿತ್ತು, ತಪಸ್ಸಿನ ಅಹಮ್ಮಿತ್ತು. ಗಟ್ಟಿಸಿ ಮಾತಾಡಿದ. ಆ ಎಮ್ಮ ಒಳಗಲಿಂದ ಹೇಳಿದ್ಲು, ನನ್ನ ಗಂಡ ಬಂದಾನ, ನನ್ನ ಗಂಡನೇ ನನಗೆ ದೇವರು, ನನ್ನ ಗಂಡನೇ ನನಗೆ ಸರ್ವಸ್ವ, ಗಂಡನ ಉಪಚಾರ ಮಾಡಿದ ಮೇಲೆ ನಿನಗೆ ಅನ್ನ ತಂದು ನೀಡ್ತೀನಿ ಅಂತ ಸ್ವಲ್ಪ ಒಂದು 5 ನಿಮಿಷ ತಡ ಆಯಿತು. ಗಂಡಗೆ ತಾಟ್ನಾಗ ನೀಡಿದ ಮೇಲೆ ನೀವು ಪ್ರಸಾದ ಮಾಡಿರಿ, ಯಾರೋ ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಒಂದು ತುತ್ತು ಅನ್ನ ಕೊಟ್ಟು ಬರ್ತೀನಿ ಅಂತ ತಾಟ್ನಾಗ ಅನ್ನ ತಗೊಂಡು ಬಂದಾಗ ಅವನು ದಿಟ್ಟಿಸಿ ನೋಡಕತ್ತಿದ. ಯಾಕಂದ್ರೆ ಸಿಟ್ಟಿತ್ತಲ್ಲ, 12 ವರ್ಷ ತಪಸ್ಸು ಮಾಡಿದ್ನಲ್ಲ. ಈಕಿನ್ನ ಮಾತು ಕೇಳಂಗೆ ಮಾಡ್ಬೇಕು, ಈಕಿನ ಸುಟ್ಟು ಬಿಡಬೇಕು. ನನಗಿಂತ ನಿನ್ನ ಗಂಡ ಶ್ರೇಷ್ಠ ಆದ್ನೇನು? ನಾನು ಅತಿಥಿ, ನಾನು 12 ವರ್ಷ ತಪಸ್ಸು ಮಾಡೀನಿ ಅಂತ ಅಹಂಕಾರದಿಂದ ದಿಟ್ಟಿಸಿ ನೋಡಕತ್ತಿದ. ಅವಾಗ ಆ ಅಮ್ಮ ತಾಟ್ನಾಗ ಅನ್ನ ಹಿಡ್ಕೊಂಡು, ಸ್ವಾಮಿ ನೀನೇನು ದಿಟ್ಟಿಸಿ ನೋಡಿದ್ರೆ ಸುಟ್ಕೊಂಡು ಸಾಯಕ್ಕೆ ನಾನೇನು ಸಣ್ಣ ಗುಬ್ಬಿ ಅಲ್ಲ ಅಂದ್ಲಿಕ್ಕೆ, ನಾನೇನು ಗುಬ್ಬಿ ಅಲ್ಲ. ಇವ ಅಂದ, ಇದಿಷ್ಟು ದಿಟ್ಟಿಸಿ ನೋಡಿದ್ರೇ ಸುಡುವಂಥ ಶಕ್ತಿ ನನ್ನ ಹತ್ರ ಬರಬೇಕಾದ್ರೆ 12 ವರ್ಷ ಕುಂತಿನ ಗಿಡತ್ತೆಳಗ. ಮತ್ತು ಈಗ ಮೊನ್ನೆ ಮದುವೆ ಆದಂಗೆ ಕಾಣಿಸ್ತದ. ತವ್ರ ಮನೆಯಾಗ ಎಲ್ಲಿ ತಪಸ್ಸು ಮಾಡಿದ್ಲು, ಗಂಡನ ಮನೆಯಾಗ ಎಲ್ಲಿ ತಪಸ್ಸು ಮಾಡಿದ್ಲು. ಆವಾಗ ಇವಂದು ಎಷ್ಟು ಸೊಕ್ಕಿತ್ತು ಅಷ್ಟೆಲ್ಲ ಡೌನ್ ಆಯಿತು.
ಡೌನ್ ಆದಮೇಲೆ ಆವಾಗ ಸೀದಾ ಮಾತಾಡಕತ್ತಿದ, ಅಮ್ಮ ನಾನು ಗುಬ್ಬಿ ನೋಡಿದರೆ ಸುಟ್ಟು ಹೋಗುವಂಥ ಶಕ್ತಿ ಪಡ್ಕೊಳ್ಬೇಕಾದ್ರೆ 12 ವರ್ಷ ತಪಸ್ಸು ಮಾಡೀನಿ, ಮತ್ತು ನೀನು ತಂದೆ ತಾಯಿಗಳ ಅಧೀನದಲ್ಲಿ ತವರು ಮನೆಯೊಳಗಿದ್ದಿ, ಈಗ ಈ ಮನೆಗೆ ಬಂದ ಮೇಲೆ ಗಂಡನ ಅಧೀನದಲ್ಲಿದ್ದಿ, ಮತ್ತು ನನ್ನಂಗೆ 12 ವರ್ಷ ಎಲ್ಲಿ ಮಾಡಿದ್ದಿ ತಪಸ್ಸು ಅಂತ ಕೇಳಿದ್ಲು. ಅವ ಕೇಳಿದ ತಕ್ಷಣ ಈಕೆ ಅಂತಾಳ, ನಿನ್ನಷ್ಟು ತಲೆ ಕೆಟ್ಟಿಲ್ಲ ನನಗೆ ಗುಡ್ದಾಗ ಹೋಗಿ ತಪಸ್ಸು ಮಾಡೋದಕ್ಕೆ. ನಮ್ಮಪ್ಪ ನಮ್ಮಮ್ಮ ನಮಗೆ ಉಪದೇಶ ಮಾಡ್ಯಾರ, ಮಾತೃದೇವೋಭವ ಪಿತೃದೇವೋಭವ. ಈ ಮನೆಯೊಳಗಿದ್ದಾಗ ನೀನು ತಂದೆ ತಾಯಿಗಳಿಗೆ ಯಾವ ಪ್ರೀತಿಯನ್ನು ತೋರಿಸ್ತಿದ್ದೋ, ಗಂಡನ ಮನೆಗೆ ಹೋದ ಮೇಲೆ ಅತ್ತೆ ಮಾವಂದಿರನ್ನು ನನ್ನ ರೂಪದಲ್ಲಿ ಕಾಣುವಂತ ಹೇಳಿ ಕಳಿಸ್ಯಾರ. ಆಮೇಲೆ ಗಂಡನೇ ದೇವರು, ಗಂಡನೇ ಸರ್ವಸ್ವ. ನಿನಗೆ ನಿಜವಾದ ದೇವರು ಅಂದರೆ ನಿನಗೆ ಗಂಡ. ಆ ದೇವರು ಉಪಚಾರ ಮಾಡಿದ ಮೇಲೆ ನೀನು ಇನ್ನೊಬ್ಬರನ್ನು ಉಪಚಾರ ಮಾಡಬಹುದು, ಇನ್ನೊಬ್ಬರಿಗೆ ತಾಟಿನೊಳಗೆ ನೀಡಬಹುದು. ಇಷ್ಟೆಲ್ಲ ಸಂಸ್ಕಾರ ನಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟು ಕಳಿಸ್ಯಾರ. ನಿನ್ನಂಗೆ ತಲೆ ಕೆಟ್ಟಿಲ್ಲ, ಗುಡ್ಡದಾಗ ಹೋಗಿ 12 ವರ್ಷ ದಾರಿ ಕಾಯೋದಕ್ಕೆ ನಾನು 12 ನಿಮಿಷ ಸಹಿತ ನಾನು ಗುಡ್ಡಕ್ಕೆ ಹೋಗಿ ಕುಂತಿಲ್ಲ ಅಂದ್ಲು. ಆವಾಗ ಇವನಂದ, ಇಷ್ಟು ಮಾಡಿದ್ದು ನಂದು ವೇಸ್ಟೇ ಆಯಿತು. ಯಾಕಂತ ಕೇಳಿದರೆ, ಏನಾದರೂ ಫಲ ನಿನ್ನ ಹತ್ರ ಇತ್ತು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥದ್ದು ಮಾಡಬೇಕು, ಇನ್ನೊಬ್ಬರಿಗೆ ಕಲ್ಯಾಣ ಆಗಬೇಕು. ಅವ್ರಿಗೆ ಏನಾದರೂ ದೋಷಗಳು ಬಂದಿದ್ದು ಅಂದರೆ ಅವರ ದೋಷ ನಿವಾರಣೆ ಆಗಬೇಕು. ಅದು ನೀನು ಸಂಕಲ್ಪ ಮಾಡು, ನಿನ್ನ ಪುಣ್ಯ ಇಮ್ಮಡಿ ಆಗ್ತದ ಅಂತ ತಿಳ್ಕೊಂಡು ಅಂದ. ಹಾಗೆ 2ನೇ ಮೀನ ಇಷ್ಟು ಪ್ರಯತ್ನ ಮಾಡಿ ಭಜನೆ ಮಾಡಕತ್ತು. ಅದಕ್ಕೆ ನಿಮ್ಮ ಗುರುಗಳು ಇದು ಬರ್ತದ ಅಂತ ತಿಳ್ಕೊಂಡು ನಾವೇನದ ಅಂದರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಂತ್ರವನ್ನು ಪಠಣೆ ಮಾಡಿ ಗಟ್ಟಿಯಾಗಿ ಕುಂತು ಬಿಟ್ಟಿವಿ ಅಂದರೆ ಯಮಧರ್ಮನೂ ಸಹಿತ ನಮಗೇನು ಮಾಡೋಕ್ಕಾಗಂಗಿಲ್ಲ. ಅಷ್ಟು ಗಟ್ಟಿ ಮಾಡಬೇಕು ಅಂತ ಗುರುಗಳು ಸಂಕಲ್ಪ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಮಂತ್ರ ಜಪ, ಅದಕ್ಕೋಸ್ಕರವಾಗಿಯೇ ಅಧ್ಯಾತ್ಮ ಪ್ರವಚನ.